ನಮಸ್ಕಾರ, ಹೇಗಿದ್ದೀರಿ? ಏನ್ ಸಮಾಚಾರ? ಶುಭ ಸಂಜೆ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವ್ಯೂ ಪಾಯಿಂಟ್ ನಲ್ಲಿ. ನಿಮಗೆ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತಾ ಇರ್ಬೋದು. ವ್ಯೂ ಪಾಯಿಂಟ್ ನ ಪ್ರತಿದಿನ ಸಂಜೆ ನಾನು 6:57 ನಮ್ಮ ವಿಸ್ತಾರ ನ್ಯೂಸ್ ನ ಲೈವ್ ಸ್ಟುಡಿಯೋದಿಂದ ನಡೆಸ್ಕೊಡ್ತಾ ಇದ್ದೆ. ಇವತ್ತು ಎಲ್ಲಿರಬಹುದು ಅಂತ. ಇವತ್ತು ನಾನಿರೋದು ಮಂಡ್ಯದಲ್ಲಿ. ಯಾಕೆ ಅಂತಂದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುವ ಹಾಗೆ ನಾನು ಈಗ ನಿಂತಿರುವ ಜಾಗದಿಂದ ಕೇವಲ 11ರಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಕೆರೆಗೋಡು ಅನ್ನುವ ಜಾಗದಲ್ಲಿ ಹನುಮನ ಧ್ವಜಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಾದ ಉಂಟಾಗಿ ಹೋಯಿತು. ಆ ವಿವಾದ ರಾಜಕೀಯ ಬಣ್ಣವನ್ನ ಕೂಡ ಪಡೆದುಕೊಳ್ತು. ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಅನ್ನ ಹಲವು ಜನ ಮಾಡುವುದಕ್ಕೆ ಈ ಕ್ಷಣಕ್ಕೆ ಆಸ್ ಐ ಆಮ್ ಟಾಕಿಂಗ್ ವೈಲ್ ಐ ಆಮ್ ಟಾಕಿಂಗ್ ಪ್ರೆಸ್ ಮೀಟ್ ಮಾಡಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಮತ್ತು ಬೇರೆ ಹಂತದಲ್ಲಿ ಬೇರೆ ಬೇರೆ ಪಾರ್ಟಿಗಳನ್ನ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಂಬಿಸುವ ಬಣ್ಣಿಸುವ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಕಾಂಗ್ರೆಸ್ ಇದನ್ನ ಒಂದು ರೀತಿ ಬಣ್ಣಿಸ್ತಾ ಇದ್ರೆ, ಬಿಜೆಪಿ ಕಾಂಗ್ರೆಸ್ ಅನ್ನ ನೀವು ಹನುಮ ವಿರೋಧಿ, ನೀವು ರಾಮನ ವಿರೋಧಿ, ರಾಮಲಲ್ಲ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗಿದ್ದನ್ನ ನಿಮಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಆ 108 ಅಡಿಯ ಎತ್ತರದ ಧ್ವಜಸ್ತಂಭದಲ್ಲಿದ್ದಂತ ಹನುಮನ ಆ ಬಾವುಟವನ್ನ ನೀವು ಕೆಳಕ್ಕಿಳಿಸುವ ಧೈರ್ಯವನ್ನ ತೋರಿಸಿದ್ರಿ ಅಂತ. ಆದ್ರೆ ಕಾಂಗ್ರೆಸ್ ಹೇಳುತ್ತೆ, ನಾವು ಆ ತರದ್ದೇನು ಮಾಡಿಲ್ಲ, ಅವ್ರ ಪರ್ಮಿಷನ್ ತಗೊಂಡಿದ್ದು ಬೇರೆದಕ್ಕೆ, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವ ಕೆಲಸವನ್ನಷ್ಟೇ ನಾವು ಮಾಡಿದ್ದು ಅಂತ. ಇಲ್ಲಿಗೆ ನಾವು ಬಂದು ನಿಂತ್ಕೊಂಡಿದ್ದೇವೆ ಈ ಹಂತದಲ್ಲಿ. ಹಾಗಿದ್ರೆ ನನಗೇನನ್ಸ್ತು ಮತ್ತು ನಮ್ಮ ಇಡೀ ವಿಸ್ತಾರ ತಂಡಕ್ಕೆ ಏನನ್ಸ್ತು ಅಂತಂದ್ರೆ, ನಾವೊಂದು ಗ್ರೌಂಡ್ ರಿಪೋರ್ಟ್ ಮಾಡಬೇಕು. ಅಬ್ಸಲ್ಯೂಟ್ಲಿ ಎಸ್. ಗ್ರೌಂಡ್ ರಿಪೋರ್ಟ್ ಹೇಗಿರುತ್ತೆ ಅಂತಂದ್ರೆ, ಇಲ್ಲಿರುವ ಸ್ಥಳೀಯ ಜನನಾಯಕರನ್ನ ನೇರವಾಗಿ ಮಾತನಾಡಿಸೋ ಪ್ರಯತ್ನ. ನಮ್ಮ ಬೆಂಗಳೂರು ಸ್ಟುಡಿಯೋದಿಂದ ಮಾತನಾಡಿಸಿದ್ರೆ ಆಗೋದಿಲ್ಲ. ಸೆಕ್ಷನ್ 144 ಜಾರಿಯಾಗಿದೆ, ಬೇರೆ ಬೇರೆ ಎಲ್ಲವೂ ಕೂಡ ಆಗಿದೆ. ಹಾಗಾಗಿ ಐ ಆಮ್ ಇನ್ ಮಂಡ್ಯ. ಶುರು ಮಾಡೋಣ. ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ, ನನ್ನ ಮಿತ್ರ ಅಭಿಷೇಕ್ ರಾಮಪ್ಪ ಇರ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಅನೇಕ ಜನ ಗೆಸ್ಟ್ಗಳು ಕೂಡ ಇಲ್ಲಿ ಜಾಯ್ನ್ ಆಗಿದ್ದಾರೆ. ಕೇವಲ ಪೊಲಿಟಿಕಲ್ ಗೆಸ್ಟ್ಗಳು ಮಾತ್ರ ಅಲ್ಲ, ಜನಸಾಮಾನ್ಯರು, ವೋಟ್ ಒತ್ತುವ ಮತದಾರ ಪ್ರಭು ಇಲ್ಲಿ ಜಾಯಿನ್ ಆಗಿದ್ದಾನೆ. ಅವರನ್ನ ಮಾತನಾಡಿಸುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ನನ್ನ ಗೆಳೆಯ ಕಲೀಗ್ ಅಭಿಷೇಕ್ ರಾಮಪ್ಪ ಅವರಿಂದ ಮಾಡಲಾಗುತ್ತೆ. ಲೆಟ್ ಮಿ ಬಿಗಿನ್ ವಿತ್ ದಿ ಗೆಸ್. ನನ್ನ ಎದುರುಗಡೆ ಇರೋರು ವಿಜಯ್ ಕುಮಾರ್, ಕಾಂಗ್ರೆಸ್ ನಿಂದ ಬಂದಿದ್ದಾರೆ. ವಿಜಯ್ ಕುಮಾರ್ ನಮಸ್ಕಾರ. ಹಾಗೆ ನಮ್ಮೊಟ್ಟಿಗೆ ಮತ್ತಿಕೆರೆ ಜಯರಾಮ್ ಇದ್ದಾರೆ, ಹಿರಿಯ ಪತ್ರಕರ್ತರು. ಮತ್ತಿಕೆರೆ ಜಯರಾಮ್ ಅವರಿಗೆ ನಮಸ್ಕಾರ. ಹಾಗೂ ಅಶ್ವಥ್ ನಾರಾಯಣ್ ಬಿಜೆಪಿಯ ಹಿರಿಯ ಮುಖಂಡರು ಬಂದಿದ್ದಾರೆ, ಅವರಿಗೆ ನಮಸ್ಕಾರ. ನಾನು ಈ ಪ್ರಾಬ್ಲಮ್ ನ ಕ್ರಕ್ಸ್ ಅಂತ ಏನ್ ಕರಿತೀವಲ್ಲ, ಈ ಮೂಲ ಅಂತ ಏನ್ ಕರಿತೀವಲ್ಲ, ಈ ಮೂಲಕ್ಕೆ ಹೋಗುವುದಕ್ಕೆ ಬಯಸ್ತೇನೆ. ಇಲ್ಲಿ ಬಂದ್ಬಿಟ್ಟು ನಾವು 4 ಜನ ಸೇರಿಸ್ಬಿಟ್ಟು ನಾವಿಲ್ಲಿ ಒಂದು ದಂಗಲ್ ಶುರು ಮಾಡಬೇಕು ಅನ್ನುವ ಉದ್ದೇಶ ನಮಗಿಲ್ಲ. ನಮ್ಮ ಉದ್ದೇಶ ಏನಿದ್ರು ಶಾಂತಿ ಸೌಹಾರ್ದತೆಯ ಉದ್ದೇಶ. ಆದ್ರೆ ಆ ಶಾಂತಿ ಸೌಹಾರ್ದತೆ ಕದಡಿದ್ದು ಯಾಕೆ ಮತ್ತು ಯಾರಿಂದ ಮಾತಾಡ್ತಾರೆ ಅಶ್ವಥ್ ನಾರಾಯಣ್ ಅವರಿಗೆ ನನ್ನ ಮೊದಲ ಚಾನ್ಸ್ ಕೊಡ್ತೇನೆ. ಅಶ್ವಥ್ ಜಿ, ಏನಾಯ್ತು? ಚಂದನ್ ಶರ್ಮಾ ಅವರೇ, ಮೊದಲನೇದು ವಿಸ್ತಾರ ಚಾನಲ್ ಇವತ್ತು ಸ್ಪಾಟಿಗೆ ಬಂದು ಅದರದೆಲ್ಲ ವಿಷಯವನ್ನು ಕಲೆಕ್ಟ್ ಮಾಡಿಕೊಂಡು ಆ ವಿಷಯದ ಬಗ್ಗೆ ಸತ್ಯಾಸತ್ಯತೆಯನ್ನು ರಾಜ್ಯದ ಜನತೆಗೆ ತಿಳಿಸುವಂಥ ನಿಟ್ಟಿನಲ್ಲಿ ಇವತ್ತು ನೀವೊಂದು ಈ ಕಾರ್ಯಕ್ರಮ ಮಾಡ್ತಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ವಿಶೇಷವಾಗಿ ನಿನ್ನೆ ಆಗಿರ್ತಕ್ಕಂಥ ಘಟನೆ, ನಾನು ನಿನ್ನೆ ಕೆರಗೋಡಿಗೆ ನಾನು ಬಂದಿದ್ವಿ, ನಾವು ಅಶೋಕರೆಲ್ಲ ಬಂದಿದ್ವಿ. ಆದರೆ ಅದನ್ನು ಒಂದು ಟ್ರಸ್ಟ್ನವರು, ನಾವು ಏನು ಶ್ರೀ ಯೋಗೇಶ್ ಸನ್ ಆಫ್ ಲೆಟ್ ಲಿಂಗೇಗೌಡ ಮರಲಿಂಗನ ದೊಡ್ಡಿ ಇವರು ಒಂದು ಟ್ರಸ್ಟ್ ಮುಖೇನ ಆ ಪಂಚಾಯತಿಗೆ ನವೆಂಬರ್ ತಿಂಗಳಿನಲ್ಲಿ ಒಂದು ಪತ್ರವನ್ನು ಕೊಡ್ತಾರೆ. ನಾವು ಈಗಾಗಲೇ ಇದ್ದಂಥ ಬಸ್ ಸ್ಟ್ಯಾಂಡಲ್ಲಿ, ಕೆರಗೋಡು ಬಸ್ ಸ್ಟ್ಯಾಂಡಲ್ಲಿ ಇದ್ದಂಥ ಧ್ವಜ ಅದು ಹಾಳಾಗಿದೆ, ನಾವು ಮತ್ತೊಂದು ಧ್ವಜವನ್ನು ಹಾಕಬೇಕಾಗಿದೆ, ಅದಕ್ಕೆ ಅರ್ಜುನ ಸ್ತಂಭ ಹನುಮಾನ್ ಅಂತ ಬ್ರಾಕೆಟಲ್ಲಿ ಹಾಕಿ ಒಂದು ಪತ್ರವನ್ನು ಕೊಡ್ತಾರೆ. ಪತ್ರ ಕೊಟ್ಟ ಮೇಲೆ 16 ವಿಷಯಗಳು ಪಂಚಾಯಿತಿನಲ್ಲಿ ತೀರ್ಮಾನಕ್ಕೆ ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದಾಗ ಪಂಚಾಯಿತಿನಲ್ಲಿ 6ನೇ ವಿಷಯದ ಬಗ್ಗೆ, ಆ ಏನು ಕೆರಗೋಡು ಗ್ರಾಮ ಪಂಚಾಯಿತಿ ಸಬ್ಜೆಕ್ಟ್ 6ನೇ ವಿಷಯದ ಬಗ್ಗೆ ಯೋಗೇಶ್ವರರು ಕೊಟ್ಟಂಥ ಲೆಟರ್ ಮೇಲೆ ಚರ್ಚೆ ಆಗ್ತದೆ. ಚರ್ಚೆನಲ್ಲಿ ಏನು ತೀರ್ಮಾನ ಆಗ್ತದೆ? ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರು ಕೆರಗೋಡು ಗ್ರಾಮ ಬಸ್ ಸ್ಟ್ಯಾಂಡ್ ಬಳಿ ಅರ್ಜುನ ಸ್ತಂಭ ನಿರ್ಮಿಸಲು ಬ್ರಾಕೆಟ್ ಅಲ್ಲಿ ಹನುಮಾನ್ ಮನವಿ ಸಲ್ಲಿಸಿರುತ್ತಾರೆ. ಸದರಿ ಮನವಿಯ ರೀತ್ಯ ಸ್ಥಳ ಪರಿಶೀಲಿಸಿ ನಿಯಮಾನುಸಾರ ಕ್ರಮ ವಹಿಸಲು ಸಭೆಯು ಸರ್ವಾನುಮತದಿಂದ
ಅನುಮೋದಿಸಲಾಯಿತು. Okay. ಇದು ಪಂಚಾಯಿತಿನಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ರೆಸೊಲ್ಯೂಷನ್ ಅನ್ನು ಜೆರಾಕ್ಸ್ ಕಾಪಿ ಇದು, ಸರಿ. ಜೆರಾಕ್ಸ್ ಕಾಪಿ. ಓಕೆ. ಇಷ್ಟಿರ್ಬೇಕಾದ್ರೆ ಆದ್ರೆ ಅಲ್ಲಿ ಇವತ್ತೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪತ್ರಿಕೆಗಳಲ್ಲಿ ಮತ್ತೆ ಟ್ವೀಟ್ ಮಾಡಿರ್ತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವಿಷಯಗಳು ಬರ್ತವೆ. ಅವರು ಅಲ್ಲಿ ಧ್ವಜಸ್ತಂಭ ಹಾಕಿರೋದು ನಾವು ರಾಷ್ಟ್ರ ಧ್ವಜಕ್ಕೆ ಮಾತ್ರಕ್ಕೆ ಪರ್ಮಿಷನ್ ಕೇಳಿರೋದು ಮತ್ತೆ ಕನ್ನಡ ಧ್ವಜಕ್ಕೆ ಮಾತ್ರಕ್ಕೆ ಪರ್ಮಿಷನ್ ಕೇಳಿರೋದು ಅಂತ ಹೇಳ್ತಾರೆ. ಪಂಚಾಯತಿನಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ? ಪಂಚಾಯತಿ ರೆಸೊಲ್ಯೂಷನ್ ಅಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ರೈಟ್ ಓಕೆ, ಇದೆಲ್ಲ ಆದ್ಮೇಲೆ 22ನೇ ತಾರೀಕು ಧ್ವಜಸ್ತಂಭ ಹಾಕಿದ್ದಾರೆ. ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಿಸಿದ್ದಾರೆ. ಅದೇ ಟ್ರಸ್ಟ್ನವರು, ಅಲ್ಲಿನ ಕಾರ್ಯಕರ್ತರು, ಅಲ್ಲಿನ ಜನಗಳು, ಸಾರ್ವಜನಿಕರು. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ದಳ ಅಂತದ್ದೇನಿಲ್ಲ. 22ನೇ ತಾರೀಕು ಕಾರ್ಯಕ್ರಮ ಮುಂದ್ಮೇಲೆ ಮತ್ತೊಮ್ಮೆ ಹನುಮ ಧ್ವಜವನ್ನು ಹಾರಾಟ ಮಾಡಿಸಿದ್ದಾರೆ. ಅದು ಎಲ್ಲವೂ ಖಾಸಗಿ ಒಂದು ಟ್ರಸ್ಟ್ ಹಣ ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಕಾರ್ಯ. ಅದು ಸರ್ಕಾರದಿಂದ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಕಂಬಕ್ಕೆ. ಸರ್ಕಾರದಿಂದ ಏನು ಮಾಡಿ, ಸರ್ಕಾರದ ಸ್ಥಳೀಯ ಆಡಳಿತದ ಅನುಮತಿಯನ್ನು ತೆಗೆದುಕೊಂಡು ಅವ್ರು ಹಾಕಿರ್ತಕ್ಕಂಥ. ಆದ್ರೆ ಆ ಧ್ವಜವನ್ನ ಏಕಾಏಕಿ ಮಧ್ಯರಾತ್ರಿನಲ್ಲಿ ಹೋಗಿ ಆ ಧ್ವಜವನ್ನ ಇಳಿಸುವಂತದ್ದು ಪೊಲೀಸ್ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟಿನ ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ, ಪಿಡಿಒ ಮುಖ್ಯನ ಒತ್ತಡ ತಂದು ಆ ಧ್ವಜವನ್ನ ಪೊಲೀಸಿನ ಸರ್ಪಗಾವಲಿನಲ್ಲಿ ಆ ಧ್ವಜವನ್ನ ಇಳಿಸಿ ಅವಮಾನವನ್ನು ಮಾಡಿ ರಾಷ್ಟ್ರಧ್ವಜವನ್ನು ಹಾಕಿರ್ತಕ್ಕಂಥ. ಎಷ್ಟು ಮಟ್ಟಿಗೆ ಸರಿ ರಾಷ್ಟ್ರಧ್ವಜವನ್ನು ಯಾವ ಸಂದರ್ಭದಲ್ಲಿ ಹಾಕಬೇಕು, ಯಾವ ಸಮಯದಲ್ಲಿ ಹಾರಾಟ ಮಾಡಿಸ್ಬೇಕು ಅನ್ನತಕ್ಕಂಥದ್ದು ನಮ್ಮ ದೇಶದಲ್ಲಿ ಧ್ವಜ ಹಾರಾಟ ಮಾಡೋದಕ್ಕೆ, ಧ್ವಜವನ್ನು ಇಳಿಸ್ಲಿಕ್ಕೆ ಒಂದು ನಿಯಮ ಇದೆ. ಧ್ವಜ ಸಂಹಿತೆ ಅಂತ ಧ್ವಜ ಸಂಹಿತೆ ಅನ್ನೋದು ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಮಾಡ್ಲಿ, ರಾಷ್ಟ್ರಧ್ವಜ ಹಾರಾಟ ಮಾಡ್ಲಿ, ಪಕ್ಕದಲ್ಲಿ ಇನ್ನೊಂದು ಕಂಬ ಹಾಕ್ಲಿ, ಪಕ್ಕದಲ್ಲಿ 128 ಅಡಿ ಕಂಬ ಹಾಕ್ಲಿ, ರಾಷ್ಟ್ರಧ್ವಜವನ್ನು ಹಾರಿಸ್ಲಿ, ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬ ಹಾಕೋಣ, ಕನ್ನಡದ ಧ್ವಜವನ್ನು ಹಾರಾಟ ಮಾಡಿಸೋಣ. ಇರತಕ್ಕಂಥ ಹನುಮ ಧ್ವಜವನ್ನು ಇಳಿಸಿ ಈ ರಾಷ್ಟ್ರಧ್ವಜನ ಹಾಕೋದಕ್ಕೆ ಜಿಲ್ಲಾಡಳಿತ ಎಲ್ಲಿದೆ, ಸರ್ಕಾರ ಎಲ್ಲಿದೆ, ಏನ್ ಮಾಡ್ತಾ ಇದೆ ಈ ಸರ್ಕಾರ? ಇದಕ್ಕೆ ಸರ್ಕಾರ ಕೊಡೋದು ಉತ್ತರ ಆದ್ರೆ ಏನು? ಜಿಲ್ಲಾಡಳಿತಕ್ಕೆ ಬಿಡಬೇಕು, ಸ್ಥಳೀಯ ಆಡಳಿತಕ್ಕೆ ಬಿಡಬೇಕಾದ್ರದ್ದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ. ಪೊಲೀಸಿನ ಬೆಂಗಾವಲಿನಲ್ಲಿ ಹನುಮ ಧ್ವಜವನ್ನು ಇಳಿಸಿ ರಾತ್ರೋರಾತ್ರಿ ಆ ಧ್ವಜಕ್ಕೆ ಅವಮಾನವನ್ನು ಮಾಡಿ, ನಿನ್ನೆ 3 ಗಂಟೆಯಲ್ಲಿ ಅಶೋಕರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಬರೋ ಮುನ್ನದಲ್ಲಿ ರಾಷ್ಟ್ರಧ್ವಜವನ್ನು ಈ ರೀತಿ ಆರಿಸ್ತಾರಲ್ಲ, ಅದಕ್ಕೊಂದು ರೀತಿ ನೀತಿ ಬೇಡವಾ? ಇದು ಸರ್ಕಾರನ, ಜಿಲ್ಲಾಡಳಿತ ನಡೆಸೋ ರೀತಿನ ಇದು? ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ನಾನು ಮಾತಾಡ್ತೀನಿ ವಿಜಯ್ ಕುಮಾರ್ ಅವರ, ಬಿಜೆಪಿ ಅವರ ನೇರವಾದಂತಹ ವಾದ ಮತ್ತು ವಾಗ್ದಾಳಿ ಏನು ಅಂತಂದ್ರೆ, ರಾಷ್ಟ್ರಧ್ವಜಕ್ಕೆ ನಾವು ಕೊಟ್ಟಷ್ಟು ಗೌರವ ಇನ್ಯಾರೂ ಕೂಡ ಕೊಟ್ಟಿಲ್ಲ. ಆದರೆ ಹನುಮ ಧ್ವಜವನ್ನ ಕಿತ್ತಾಕಿ ಧ್ವಜ ಸಂಹಿತೆಯನ್ನ ಉಲ್ಲಂಘಿಸಿ ರಾತ್ರೋರಾತ್ರಿ ಬೇಕು ಅಂತಾನೆ ಹಿಂದೂ ನಂಬಿಕೆಗಳಿಗೆ ಧಕ್ಕೆ ತರುವುದಕ್ಕೆ ಕಾಂಗ್ರೆಸ್ ಮಾಡಿದಂಥ ಪ್ರಯತ್ನ ಅಂತನ್ನೋದು ಅಶ್ವಥ್ ನಾರಾಯಣ್ ಅವರಾಗ್ಲಿ ಅಥವಾ ಬಿಜೆಪಿಯ ಹಲವು ಮುಖಂಡರದ್ದಾಗ್ಲಿ ನೇರವಾದಂತ ಆರೋಪ ನಂಬರ್ 1. ಎರಡನೇ ಆರೋಪ ಏನು ಅಂತಂದ್ರೆ, ಈ ಪರ್ಮಿಷನ್ ತಗೊಂಡ್ರು ಅಂತ ಅಶ್ವಥ್ ನಾರಾಯಣ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು 2-3 ಲೆಟರ್ಗಳನ್ನ ನಾನು ಗಮನಿಸಿದ್ದೀನಿ. ಗೌರಿಶಂಕರ ಟ್ರಸ್ಟ್ ಅಂತ ಇರಬೇಕು ಅಂತ ಅನ್ಕೊಳ್ತೀನಿ. ಅದು ಅಲ್ಲಿ ಕೇವಲ ನಾಡಧ್ವಜ ಮತ್ತು ರಾಷ್ಟ್ರಧ್ವಜಕ್ಕೆ ಮಾತ್ರ ಪರ್ಮಿಷನ್ ತೆಗೆದುಕೊಂಡು ಅದಕ್ಕೆ ಸೈನ್ ಗೀನೆಲ್ಲ ಹಾಕ್ಬಿಟ್ಟು ಪರ್ಮಿಷನ್ ತಗೊಂಡಿರುವ ಇನ್ನೂ 2 ಲೆಟರ್ಗಳನ್ನ ಕೂಡ ನಾನು ಗಮನಿಸಿದೆ. ಇಲ್ಲಿ ಗೊಂದಲ ಆಗಿದೆಯೇನು? ತಾವು ಹಿಂದೂ ವಿರೋಧಿ ಅಂತಲೋ ಅಥವಾ ಅವರಿಗೆ ಟಕ್ಕರ್ ಕೊಡಬೇಕು ಅಂತಲೋ ಅಥವಾ ರಾಷ್ಟ್ರಧ್ವಜಕ್ಕೆ ನಾವು ಇನ್ನೂ ಅತಿ ಹೆಚ್ಚು ಗೌರವವನ್ನು ಕೊಡಬೇಕು ಅಂತಲೋ? ವಿಜಯ್ ಕುಮಾರ್, ಏನಾಯ್ತು? ಮೊದಲಿಗೆ ನಾನು ಕೆರಗೋಡಿನ ಮಹಾಜನತೆಗೆ ಮನಸ್ಸಾಗಿರುವಂತ ಗಾಸಿಗೆ ನಾನು ವಿಷಾದಿಸ್ತೀನಿ. ಇವತ್ತಿನವರೆಗೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಹಿಂದೂಗಳಿರುವಂತ ಜಿಲ್ಲೆ ಮಂಡ್ಯ ಜಿಲ್ಲೆ. 94% ಜನ ಹಿಂದೂಗಳು ಈ ಜಿಲ್ಲೆನಲ್ಲಿದ್ದಾರೆ. ಇದು ಈ ಜಿಲ್ಲೆಯ ವಿಶೇಷತೆ. ಈ ಜಿಲ್ಲೆನಲ್ಲಿ ಯಾವ್ದಾದ್ರು ಒಂದು ನ್ಯೂಸ್ ಆದ್ರೆ ಅದು ಇಡೀ ದೇಶದಲ್ಲಿ ನ್ಯೂಸ್ ಆಗುತ್ತೆ ಅನ್ನೋದು ಮೊದಲಿಂದನೂ ಬಂದಿರುವಂತ ಒಂದು ಮಾತು. ಇಲ್ಲಿ ಮುಸ್ಲಿಮ್ಸ್ ಬಹುಸಂಖ್ಯವಾಗಿ ಇಲ್ಲ, ಕಡಿಮೆ. ಇಲ್ಲಿ ಬಹುಸಂಖ್ಯೆಯಾಗಿರುವುದು ಹಿಂದೂಗಳು. ಇಲ್ಲಿ ಒಕ್ಕಲಿಗ ಸಮುದಾಯ 53% ಇದೆ. ಒಂದೇ ಸಮುದಾಯ 50% ಅಬೋ ಇದೆ. ಸೊ ಇಲ್ಲಿ ನಾವು ಯಾವುದಾದ್ರು ಒಂದು ರೀತಿಯಲ್ಲಿ ಒಂದು ನೆಪವನ್ನು ಒಡ್ಡಿ ಹಿಂದೂ ಧರ್ಮವನ್ನ ವಿಭಜನೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಅದು ನಮ್ಗೆ ಅಡ್ವಾಂಟೇಜ್ ಆಗಿ ಸಿಗುತ್ತೆ ಅನ್ನೋದು ಮೂಲ ಉದ್ದೇಶ ಬಿಜೆಪಿದು. ಹಾಗೆ ಅವ್ರ ಜೊತೆ ಇವಾಗ ರೀಸೆಂಟ್ ಆಗಿ ಇನ್ವಾಲ್ವ್ ಆಗಿರುವಂತ JDS ನ ನಾಯಕರುಗಳು. ಇದನ್ನ ನಾನು ನೇರವಾಗಿ ಒಪ್ಪಿಸ್ತೀನಿ. ಅದ್ರ ಜೊತೆಗೆ ಮೊದಲಿಗೆ 29ನೇ ತಾರೀಕು 11ನೇ ತಿಂಗಳು 2023 ಶ್ರೀರಾಮ ಭಜನಾ ಮಂಡಳಿಯಿಂದ ಒಂದು ಅರ್ಜಿ ಬರುತ್ತೆ. ಸರಿ. ಆ ಅರ್ಜಿಯಲ್ಲಿ ಏನಂತಾರೆ, ಅವರು ಒಂದು ಸಾರ್ವಜನಿಕವಾಗಿ ಅರ್ಜಿ ಕೊಡ್ತಾರೆ. ಸರ್, ನಮ್ಗೆ ಇದನ್ನ ಆರ್ಸಕ್ಕೆ ಒಂದು ಧ್ವಜ ಸ್ತಂಭಕ್ಕೆ ಅನುಮತಿ ಕೊಡಿ ಅಂತ.
ಅದಕ್ಕೆ ಪಂಚಾಯಿತಿಯವ್ರು ಏನ್ ಹೇಳ್ತಾರೆ, ನೋಡಿ ಸರ್, ನೀವು ಒಂದು ಯಾವ್ದಾದ್ರು ಟ್ರಸ್ಟ್ ಮೂಲಕ ಅರ್ಜಿಯನ್ನ ಕೊಟ್ರೆ ಅದು ಒಂದು ಊರ್ಜಿತ ಆಗಿರ್ತದೆ, ಸರಿ. ಸಾರ್ವಜನಿಕವಾಗಿ ಕೊಟ್ರೆ ಅದು ಆಗಲ್ಲ ಅಂದಾಗ ಗೌರಿ ಶಂಕರ ಅನ್ನೋ ಒಂದು ಟ್ರಸ್ಟ್ ಮೂಲಕ Correct. ಎರಡನೇ ಬಾರಿಗೆ 1 ತಿಂಗಳು ಬಿಟ್ಕೊಂಡು 29ನೇ ತಾರೀಕು 12ನೇ ತಿಂಗಳಲ್ಲಿ ಒಂದು ಅರ್ಜಿ ಬರುತ್ತೆ. ಆ ಅರ್ಜಿಯನ್ನ ಪುರಸ್ಕರಿಸಿ ಇವರು ಏನಂತಾರೆ, ನಾವು ಸ್ಥಳ ಪರಿಶೀಲನೆಯನ್ನ ಮಾಡಿ ನಿಯಮಾನುಸಾರವಾಗಿ, ಅವರೇ ಹೇಳಿದರೆ ನಿಯಮಾನುಸಾರವಾಗಿ ನಾವು ಸ್ಥಳ ಪರಿಶೀಲನೆ ಮಾಡಿ ನಿಮ್ಗೆ ಅಲ್ಲಿ ಒಂದು ಧ್ವಜಸ್ತಂಭ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತಾರೆ. ಓಕೆ. ಅದಾದ ನಂತರ 2ನೇ ತಾರೀಕು 1ನೇ ತಿಂಗಳು 29/12 ಅವ್ರದ್ದು ಅರ್ಜಿ ಬಂದ ಮಾರಣಿಗೆನೆ 2ನೇ ತಾರೀಕು 1ನೇ ತಿಂಗಳಲ್ಲಿ ಕೆಂಪೇಗೌಡರ ಪ್ರತಿಮೆ ಮತ್ತು ಬಾವುಟ ಹಾರಿಸೋದಕ್ಕೆ ಅನುಮತಿಯನ್ನ ಕೋರಿ ಅರ್ಜಿ ಬರುತ್ತೆ. ದಯಮಾಡಿ ನೀವು ದಾಖಲಾತಿ ಬೇಕಿದ್ರೆ ಪಂಚಾಯತಿಲಿ ವಿಚಾರಿಸಿ. ಸರಿ. ಅದಾದ ನಂತರ 16ನೇ ತಾರೀಕು 1ನೇ ತಿಂಗಳು 2024ರಂದು ಸಾರ್ವಜನಿಕವಾಗಿ ಒಂದು ನೋಟಿಸ್ ಬರುತ್ತೆ. ಅವರೇ ಅರ್ಜಿ ಕೇಳ್ತಾರೆ, ಏನಂತಾರೆ, ಸಾರ್ವಜನಿಕವಾಗಿರುವ ಒಂದು ಧರ್ಮದ ಪ್ರಚಾರಕ್ಕಾಗಿ ದಯಮಾಡಿ ನೀವು ಯಾವುದೇ ರೀತಿಯ ಅವಕಾಶಗಳನ್ನ ಕೊಡಬಾರ್ದು ಅಂತ ಸಾರ್ವಜನಿಕವಾಗಿ ಒಂದು ಅರ್ಜಿ ಬರುತ್ತೆ. ಎಷ್ಟನೇ ತಾರೀಕು? 16ನೇ ತಾರೀಕು. ಅದಾದ್ಮೇಲೆ 22ನೇ ತಾರೀಕು ಈ ವಿಚಾರವಾಗಿ 22/1/2024 ಭಾನುವಾರ ಏನಾಗುತ್ತೆ, ಸಾರಿ 22ನೇ ತಾರೀಕು ಒಂದು ಮೀಟಿಂಗ್ ಮಾಡ್ತಾರೆ ಈ ವಿಚಾರವಾಗಿ. ದಯಮಾಡಿ ಇಲ್ಲಿ ಗೊಂದಲಗಳು ಸೃಷ್ಟಿಯಾಗೋದು ಬೇಡ, ನಾವು ಕೊಡ್ತಾ ಇರುವಂತ ಅರ್ಜಿ ಬಗ್ಗೆ ಇನ್ನೊಂದ್ರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಾಗಿದೆ. ಇಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ನಾವು ಕೊಟ್ಟಿರುವಂತ ಅರ್ಜಿ, ದಯಮಾಡಿ PDO ಅವರು ಅವ್ರಿಗೆ ಈ ಒಂದು ರೈಟ್ಸೇ ಇಲ್ಲ ಈ ಅರ್ಜಿಯನ್ನು ಕೊಡುವಂತ ಒಂದು ರೈಟ್ಸ್ ಪಂಚಾಯಿತಿಯ PDOಗಾಗಲಿ ಯಾರಿಗೆ ಅಲ್ಲಿ ಒಂದು ರೈಟ್ಸ್ ಇಲ್ಲ. ಯಾಕೆಂದ್ರೆ ಅದು ಸಾರ್ವಜನಿಕ ಸ್ಥಳ. ಆ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಂದು ಧರ್ಮವನ್ನ ಪ್ರತಿನಿಧಿಸುವಂತ ಯಾವುದೇ ರೀತಿಯ ಬಾವುಟ ಹಾರಿಸುವಂತ ರೈಟ್ಸ್ ಅನ್ನ ಕೊಡೋದಕ್ಕೆ PDO ಅವ್ರಿಗೆ ಒಂದು ಇದಿರಲ್ಲ. ಆದ್ರೆ ಗೊತ್ತಿಲ್ಲದೆ ನಾವು PDO ಅವರು ಒಂದು ಅರ್ಜಿಯನ್ನ ಕೊಟ್ಟಿರ್ತಾರೆ. ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮೂಲಕ ನೀವು ರಾಷ್ಟ್ರಧ್ವಜ ಮತ್ತೆ ನಾಡಧ್ವಜವನ್ನು ಆರಿಸೋದಾದ್ರೆ ಗೌರಿ ಶಂಕರ ಟ್ರಸ್ಟ್ ಅವ್ರಿಗೆ ಕೊಡುವಂತ ನೋಡಿದ್ದೇನೆ ಅದನ್ನ 2 ಲೆಟರ್ಗಳನ್ನ ನಾನು ಗಮನಿಸಿದ್ದೇನೆ. ಅದಾದ್ಮೇಲೆ ಅವರು ಒಂದು ಅಗ್ರಿಮೆಂಟ್ ಮಾಡ್ತಾರೆ. 50 ರೂಪಾಯಿ ಒಂದು ಚಾಪಾ ಕಾಗದಲ್ಲಿ ಈ ಅವರು ಫಸ್ಟ್ ಪಾರ್ಟಿಯನ್ನ ಗೌರಿ ಶಂಕರ, 2ನೇ ಪಾರ್ಟಿ ಗ್ರಾಮ ಪಂಚಾಯತಿ PDO ಅವ್ರನ್ನ ಮಾಡ್ಕೊಂಡು ಒಂದು ಅರ್ಜಿ ಕೊಟ್ಟಿರ್ತಾರೆ. ಆ ಅರ್ಜಿ ಅಲ್ಲಿ ಏನಿರುತ್ತೆ ಅಂದ್ರೆ, ನಾವು ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನ ಬಿಟ್ಟು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂತದ್ದಾಗ್ಲಿ ಯಾವುದೇ ಒಬ್ಬ ಪಾರ್ಟಿಗೆ ಸೀಮಿತವಾದಂತದ್ದಲ್ಲಿ ನಾವು ಮಾಡೋದಿಲ್ಲ ಅಂತೇಳಿ 50 ರೂಪಾಯಿ ಚಾಪಾ ಕಾಗದದಲ್ಲಿ ರಾಮಚಂದ್ರು, ಆ ಒಂದು ಟ್ರಸ್ಟ್ ನ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು, ಸಂಘದ ಪದಾಧಿಕಾರಿಗಳು ಸಹಿ ಹಾಕಿರುವಂತದ್ದನ್ನ ಬಹಳ ಜನ ಅದಕ್ಕೆ ಸಹಿ ಹಾಕ್ತಾರೆ ಮತ್ತು ನಾಡಧ್ವಜ ಮತ್ತು ರಾಷ್ಟ್ರಧ್ವಜಕ್ಕೆ ಮಾತ್ರ ನಾವು ಆ ಧ್ವಜ ಸ್ತಂಭವನ್ನ ಬಳಸ್ಕೊಳ್ತೀವಿ ಅಂತ ಅವರು ಬರೆದು ಕೊಡ್ತಾರೆ. ಮತ್ತು 108 ಅಡಿಯ ಆ ಒಂದು ದೊಡ್ಡದಾದಂತ ಧ್ವಜಕ್ಕೆ ಅವರು ದೇಣಿಗೆಯ ಮೂಲಕ ದುಡ್ಡನ್ನ ಸಂಗ್ರಹ ಮಾಡಿರ್ತಾರೆ. ಆದ್ರೆ ಅಲ್ಲಿ ಹನುಮನ ಧ್ವಜ ಹಾರಾಟ ಹಲವು ದಿನಗಳಿಂದ ಆಗ್ತಾ ಇರುತ್ತೆ. ಇದು ಕೂಡ ನಿಜ ಅಲ್ವಾ? ಒಂದು ಅದಕ್ಕೆ ಹೇಳ್ತೀನಿ. ಇಲ್ಲ, ನನ್ನ ಮಾತಿಗೆ ಮಾತ್ರ ಉತ್ತರ ಕೊಡಿ, ಆಮೇಲೆ ನಾನು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಕೊಡಿ. ಆದ್ರೆ ಅಲ್ಲಿ ಹನುಮನ ಧ್ವಜ ಹಾರಾಟ ಆಗ್ತಿರುತ್ತೆ. ತಾರೀಕು 20 ಯಾವ ದಿನದಿಂದ ಹನುಮನ ಧ್ವಜ ಹಾರಾಟ? 20ನೇ ತಾರೀಕಿಂದ ಹನುಮ ಇದು ಏನಿದೆ ಧ್ವಜ ಹಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. 20ನೇ ತಾರೀಕು ಧ್ವಜ ಪ್ರಾರಂಭ ಆದ ತಕ್ಷಣ ಅಲ್ಲೇನಾಗುತ್ತೆ, 21ನೇ ತಾರೀಕು ಭಾನುವಾರ ಒಂದು ಸಭೆ, ತುರ್ತು ಸಭೆ PDO ಅವ್ರು ಮಾಡ್ತಾರೆ. ಭಾನುವಾರ ದಿನ ಅರ್ಥ ಮಾಡ್ಕೊಳ್ಳಿ, ಭಾನುವಾರ ರಜೆ ಇರುತ್ತೆ. ಅವತ್ತು PDO ಅವ್ರು ಬರ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದು 4-5 ಜನ ಸೇರ್ತಾರೆ. ಅಲ್ಲಿಗೆ ಅವ್ರು ಹೋದ ತಕ್ಷಣ ಒಂದು 40-50 ಜನನೂ ಬರ್ತಾರೆ. ನೋಡಪ್ಪ, ನಮಗೆ ನೀವು ಗೌರಿ ಶಂಕರ ಟ್ರಸ್ಟ್ ಅವ್ರು ತಗೊಂಡಂತ ಅನುಮತಿ ಬಂದು ರಾಷ್ಟ್ರಧ್ವಜ ನಾಡಧ್ವಜಕ್ಕೆ ಮತ್ತು ಹೇಗೆ ಅಲ್ಲಿ ಹನುಮನ ಧ್ವಜ ಬಂತು? ಏಕಾಏಕಿ ಈ ಒಂದು ಧ್ವಜವನ್ನು ಯಾಕೆ ಹಾರಿಸಿದ್ರಿ ಇದು ಅಬ್ಜೆಕ್ಷನ್ ಮಾಡಿದಾಗ ಅವ್ರೇನ್ ಹೇಳ್ತಾರೆ, ಅಲ್ಲಿದ್ದಂತ ಜನರ ಅಭಿಪ್ರಾಯ ಧಾರ್ಮಿಕವಾಗಿ ಯಾರಿಗೂ ಸಹ ನೋವು ಉಂಟಾಗಬಾರ್ದು ಅಂತೇಳಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗೋದ್ರಿಂದ ಅವತ್ತಿನ ದಿನ ನಾವು ಒಂದು ಹನುಮ ಧ್ವಜವನ್ನು ಹಾರಿಸಬೇಕು ಅನ್ನೋದ್ರಿಂದ ದಯಮಾಡಿ ಅದನ್ನ ತೆಗಿಬೇಡಿ ಅಂತ ಹೇಳಿದಾಗ ಅದಕ್ಕೆ ಒಪ್ಕೊಳ್ತಾರೆ. ಸರ್ವಾನುಮತವಾಗಿ ಆಯ್ತು ಅಂತ ನಂತರದಲ್ಲಿ ಅದನ್ನ 25ನೇ ತಾರೀಕುವರೆಗೆ ಯಾವುದೇ ರೀತಿ ತುರ್ತು ಸಭೆಯನ್ನ ನಾವು ಕರೆಯೋದಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯತಿ ಏನ್ ಮಾಡುತ್ತೆ, 25ನೇ ತಾರೀಕುವರೆಗೆ ಅದನ್ನ ಹಾರಾಟಕ್ಕೆ ಬಿಡ್ತಾರೆ. 26ನೇ ತಾರೀಕು 7 ಗಂಟೆವರೆಗೆ 7:30-8 ಗಂಟೆವರೆಗೆ ಹನುಮ ಧ್ವಜ ಹಾರಾಟ ಆಡ್ತಾ ಇರ್ತದೆ. ಇದು ನಿಯಮಾನುಸಾರವಾಗಿ ಇರುತ್ತಾ? ಒಂದು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ಹನುಮ ಧ್ವಜ ಆರ್ತಾ ಇರೋದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಹೇಳ್ಬೇಕು. 26ನೇ ತಾರೀಕು 8 ಗಂಟೆಗೆ ಅದನ್ನ ಇಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ಸಾಯಂಕಾಲ 5 ಇಳಿಸಿ ಮತ್ತೆ ಹನುಮ ಧ್ವಜವನ್ನು ಹಾರಾಟಕ್ಕೆ ಪ್ರಯತ್ನ ಪಡ್ತಾರೆ. ಹನುಮ ಧ್ವಜನ ಹಾರಿಸ್ತಾರೆ.
ಮತ್ತೆ ಇವ್ರು ಹೇಳ್ದಂಗೆ 3 ಗಂಟೆ ರಾತ್ರಿಗೆ ಯಾವ ಅಧಿಕಾರಿಗಳಾಗ್ಲಿ ಇವರೇ ಬರ್ಲಿಲ್ಲ, ಇವರೇ ಒಂದು ಅದನ್ನ ಕ್ರಿಯೇಟ್ ಮಾಡಿದ್ರು. ಇದೊಂದು ನ್ಯೂಸ್ ಆಗ್ಬೇಕು. ವಿಜಯ್ ಕುಮಾರ್ ವಿಜಯ್ ಕುಮಾರ್ ಇದನ್ನ ಬಹಳ ಸೆನ್ಸಿಬಲ್ ಆಗಿ ಕಾಂಗ್ರೆಸ್ ಹ್ಯಾಂಡಲ್ ಮಾಡಬಹುದಾಗಿತ್ತು ಮಾಡ್ತಾ ಇದೆ ಸರ್ ಅಂತ ನಿಮ್ಗೆ ಅನ್ಸಲ್ವಾ? ಇದಕ್ಕೂ ನಮ್ಮ ಇದು ವಿವಾದಗ್ರಸ್ತವಾಗದೆ ಒಂದ್ ನಿಮಿಷ ದಯಮಾಡಿ ಪ್ರಶ್ನೆ ಕೇಳಿಸ್ಕೊಳ್ಳಿ ಪ್ಲೀಸ್. ನಾನು ನಿಮ್ಮ ಗ್ರೌಂಡ್ ನಲ್ಲೇ ಇದ್ದೀನಿ, ನೀವೇ ಬಾಸ್ ಇವಾಗ, ನಾನಲ್ಲ. ಆಯ್ತಾ? ಬೆಂಗಳೂರು ಸ್ಟುಡಿಯೋದಲ್ಲಿ ಇದ್ದಿದ್ರೆ ನಾನಲ್ಲಿ ಏನೋ ನೋಡಬಹುದಾಗಿತ್ತು. ಇವಾಗ ನಾನು ನಿಮ್ ಜಾಗಕ್ಕೆ ಬಂದಿದ್ದೀನಿ, ನೀವೇ ನನಗೆ ಹೇಳ್ಬೇಕು. ಆ ಕಾರಣಕ್ಕಾಗಿ ಒಂದ್ ಸ್ವಲ್ಪ ದಯಮಾಡಿ ಕೇಳಿಸ್ಕೊಳ್ಳಿ. ಈ ವಿಷಯವನ್ನ ಕಾಂಗ್ರೆಸ್ಸು ಸೆನ್ಸಿಬಲ್ ಆಗಿ ಮತ್ತಷ್ಟು ಸೂಕ್ಷ್ಮವಾಗಿ ಸೂಕ್ಷ್ಮಗ್ರಾಹಿಯಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಅಂತ ಅನ್ಸೋದಿಲ್ವಾ? ನೋಡಿ ಸರ್, ಇದು ಇಲ್ಲಿ ಒಂದ್ ನಿಮಿಷ ದಯಮಾಡಿ ಕೇಳಿಸ್ಕೊಳ್ಳಿ. ಇಲ್ಲಿ ಏಕಾಏಕಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ದಾಳಿಗಳನ್ನ ಜನ ಎಲ್ಲಾ ಟಿವಿ ಪರದೆಗಳಲ್ಲಿ ಗಮನಿಸಿದ್ದಾರೆ, ಲಾಠಿ ಚಾರ್ಜ್ ಅನ್ನ ಜನ ಎಲ್ಲಾ ಟಿವಿ ಪರದೆಗಳಲ್ಲಿ ಗಮನಿಸಿದ್ದಾರೆ, ರಾತ್ರೋರಾತ್ರಿ ಜನ ಗುಂಪು ಸೇರಿದ್ದನ್ನ ಎಲ್ಲಾ ಟಿವಿ ಪರದೆಗಳಲ್ಲಿ ಗಮನಿಸಿದ್ದಾರೆ, ಪೊಲೀಸರು ಅಟ್ಟಾಡ್ಸ್ಕೊಂಡು ಹೋಗಿದ್ದನ್ನ ಜನ ಎಲ್ಲಾ ಟಿವಿ ಪರದೆಗಳಲ್ಲಿ ಗಮನಿಸಿದ್ದಾರೆ. ಲಾ ಅಂಡ್ ಆರ್ಡರ್ ಮತ್ತು ರೂಲ್ ಕಾಂಗ್ರೆಸ್ಸಿನವರ ಕೈಯಲ್ಲೇ ಇದೆ, ಶಾಸಕರು ನಿಮ್ಮವರಿದ್ದಾರೆ. ಇದನ್ನ ಇನ್ನಷ್ಟು ಸೆನ್ಸಿಬಲ್ ಆಗಿ ಜನರ ಭಾವನೆಗಳಿಗೆ ಧಕ್ಕೆ ಆಗದಂತೆ, ಅಥವಾ ನೀವು ಹೇಳುವ ಪ್ರಕಾರ ಧಕ್ಕೆ ಆಗಿಲ್ಲ ಅನ್ನುವುದನ್ನ ಸೂಕ್ಷ್ಮವಾಗಿ ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡಬಹುದಾಗಿತ್ತು ಅಂತ ನಿಮ್ಗೆ ಅನ್ಸೋದಿಲ್ವಾ? ಅನ್ಸೋದಿಲ್ವಾ? ಬಿಜೆಪಿಯವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಇದು ರಾಷ್ಟ್ರಧ್ವಜ ಮತ್ತು ಹನುಮನ ಧ್ವಜದ ನಡುವಿನ ಕಂಪ್ಯಾರಿಸನ್ ಅಲ್ವೇ ಅಲ್ಲ. ನಮ್ಮ ರಾಷ್ಟ್ರಧ್ವಜ ಪರಮೋಚ್ಚವಾದಂತಹ ಧ್ವಜ, ಅದ್ರ ಬಗ್ಗೆ ನಮ್ಗೆಲ್ರಿಗೂ ಕೂಡ ಇರಲೇಬೇಕು. ಆದ್ರೆ ಪ್ರಶ್ನೆ ಏನು ಅಂತಂದ್ರೆ, ಅವ್ರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನೀವು ಮತ್ತೆ ಬೇರೆ ಬೇರೆ ಧ್ವಜನೆಲ್ಲ ಹಾರ್ಸಕ್ ಪರ್ಮಿಷನ್ ಕೊಟ್ಟಿದ್ದೀರಿ, ಎಲ್ಲಾ ಕಡೆ ಹಾರ್ಕೊಂಡಿರ್ತದೆ, ಮನ್ಮನೆಗಳ ಮೇಲೆಲ್ಲ ಹಾರ್ಕೊಂಡಿರ್ತದೆ. ಹೀಗೆ ಅವರೊಂದು ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ನಿಮ್ಮ ಉತ್ತರ ಏನಾಗಿರಬಹುದು? ಇವತ್ತು ನಿಮ್ಮ ವಿಸ್ತಾರ ಟಿವಿಯಲ್ಲಿ ಕೆರಗೋಡ್ನಲ್ಲಿ ಆದಂತ ಘಟನೆಗೆ ಸಂಬಂಧಪಟ್ಟಂತೆ ಹಲವು ವಿದ್ಯಮಾನಗಳು, ಹಲವು ಬೆಳವಣಿಗೆಗಳು, ಹಲವು ರೀತಿಯ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಗಳು. ಸಿದ್ದರಾಮಯ್ಯನವರು ಮಾತನಾಡಿದ್ರು, ಕುಮಾರಸ್ವಾಮಿ ಬಂದ್ರು. ಕುಮಾರಸ್ವಾಮಿ ಬಂದ್ಮೇಲೆ ಒಂದ್ ಸ್ವಲ್ಪ ಯಾಕೋ ಏನೋ ರಿಯಾಕ್ಷನ್ ಕೊಡ್ಲೇ ಇಲ್ಲ ಅಂದಂಗಿತ್ತು. ಯಾಕೆ ಅಂತ ನನಗೂ ಕೂಡ ಅರ್ಥ ಆಗ್ಲಿಲ್ಲ. ನಿನ್ನೆ ಇದೇ HD ಕುಮಾರಸ್ವಾಮಿ ಅವರು ಸ್ವಲ್ಪ ಆಕ್ರೋಶ ಭರಿತರಾಗಿದ್ದಂಥವ್ರು ಇವತ್ತು ಬಂದು ನಾನು ಏನು ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅಂತಂದ್ರು. ಒಂದು ರಾಷ್ಟ್ರೀಯ ಮಟ್ಟದ ಒಂದು ಸುದ್ದಿಯನ್ನ ಎಲ್ಲರಿಗೂ ಹಂಚುವ ಒಂದು ವಾಹಿನಿ ಅಂತ ಕರೆಯುವುದಿಲ್ಲ, ನಾನು ಒಂದು ಮೀಡಿಯಂ, PTI ಇದೆಯಲ್ಲ, ಆ PTI ಮಾತ್ರ ಒಂದು ರಿಯಾಕ್ಷನ್ ಕೊಟ್ಟು ಮಾನ್ಯ ಕುಮಾರಸ್ವಾಮಿ ಅವರು ಇಲ್ಲಿಂದ ಹೊರಟು ಬಿಟ್ರು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ಬಿಜೆಪಿ ಇದೊಂದು ವಿಷಯವನ್ನ ತನ್ನ ಪೊಲಿಟಿಕಲ್ ಲಾಭವಾಗಿ ಬಳಸ್ಕೊಳ್ಳಕ್ ಹೋಗ್ತಾ ಇದೆಯಾ? ಇದೊಂದು ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. JDS ಇದನ್ನ ಪೊಲಿಟಿಕಲ್ ಲಾಭವಾಗಿ ಬಳಸ್ಕೊಳ್ಳಕ್ ಹೋಗ್ತಾ ಇದೆಯಾ? ಇದೊಂದು ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ತನಗಾಗಿರಬಹುದಾದ ರಾಮ ಮಂದಿರದ ರಾಮಲಲ್ಲಾ ಪ್ರತಿಷ್ಠಾಪನೆಯ ಆ ಡ್ಯಾಮೇಜ್ ಕಂಟ್ರೋಲ್ ಏನಿದೆ, ಆ ಡ್ಯಾಮೇಜ್ ಕಂಟ್ರೋಲ್ ನ ಮಾಡಕ್ ಹೋಗ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾವೆ. ಇಲ್ಲಿ ಅರ್ಜಿ ವಿಷಯ ಬಂತು. ಎರಡೆರಡು ಅರ್ಜಿಗಳಲ್ಲಿ ಇದು ನಾಡಧ್ವಜ ಮತ್ತು ರಾಷ್ಟ್ರಧ್ವಜಕ್ಕೆ ಮಾತ್ರ ಪರ್ಮಿಷನ್ ಅನ್ನೋದಿದ್ದನ್ನ ನಾವಿಲ್ಲಿ ಗಮನಿಸಿದ್ದೇವೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇಲ್ಲ ಹನುಮ ಧ್ವಜ, ಅರ್ಜುನ ಧ್ವಜಕ್ಕೆ ನಾವು ಅಪ್ಲಿಕೇಶನ್ ಕೂಡ ಹಾಕಿದ್ವಿ ಅಂತ ಇದ್ದಾರೆ ಇಲ್ಲಿರುವ ಒಬ್ಬರು ಹಿರಿಯರು. ಅವರ ಹೆಸರು ಯೋಗೇಶ್ ಅಂತ. ಯೋಗೇಶ್ ನಮಸ್ಕಾರ. ತಾವು ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕಿದ್ರಿ? ಸರ್, ನಾವು ಅರ್ಜುನ ಸ್ತಂಭ ನಿರ್ಮಾಣ ಮಾಡಿ ಹನುಮಾನ್ ಧ್ವಜನ ಆಚರಣೆ ಮಾಡ್ತೀವಿ, ಅದಕ್ಕೆ ಮನವಿ ಕೊಟ್ಟಿದ್ವಿ. ಅರ್ಜುನ ಸ್ತಂಭ ಮತ್ತೆ ಹನುಮಾನ್ ಧ್ವಜ ಅದಕ್ಕೆ ಅನುಮತಿ ಕೊಡಿ ನೀವು ರಂಗಮಂದಿರದಲ್ಲಿ ಅಂತೇಳಿ ನಾನು ಡಿಸೆಂಬರ್ 28ನೇ ತಾರೀಕು ಪಂಚಾಯತಿಗೆ ಮನವಿ ಕೊಡ್ತೀನಿ. ಏನಾಯ್ತು ನಿಮ್ಮ ಅಪ್ಲಿಕೇಶನ್ಗೆ? ಏನಾಯ್ತು ಅಪ್ಲಿಕೇಶನ್ಗೆ ಡಿಸೆಂಬರ್ 29ನೇ ತಾರೀಕು ಆ ಪಂಚಾಯತಿ ಮೀಟಿಂಗ್ ನಲ್ಲಿ ಅನುಮತಿ ಕೊಡ್ತಾರೆ. ಆ ಅನುಮತಿ ಆಧಾರದ ಮೇಲೆ 1 ತಿಂಗಳುಗಳ ಕಾಲ ನಾವು ಕಂಬ ಮತ್ತೆ ಬೇಸ್ಮೆಂಟ್ ಮಾಡ್ಕೊಂಡು ಕಂಬ ನಿರ್ಮಾಣ ಮಾಡುವಂತ ಕೆಲಸದ ತಲ್ಲಿಂದ ರೈತೀವಿ, ಅನುಮತಿ ಕೊಟ್ಟಿದೆ ಅಂತ. ಆ ಕಂಬಕ್ಕೋಸ್ಕರ ನೀವು ದುಡ್ಡನ್ನ ದೇಣಿಗೆ ಮೂಲಕ ಸ್ವೀಕರಿಸಿದ್ರ? ಹೌದು. ಎಷ್ಟು ಹರಿದು ಬಂತು? ಒಂದು 3.5-4 ಲಕ್ಷ ಕಂಬಕ್ಕೆ ಎಕ್ಸ್ಪೆನ್ಸ್ ಆಗಿದೆ. ಆ ಕಂಬಕ್ಕೆ ಎಲ್ಲಾ ವರ್ಗದ ಜನ ಅದಕ್ಕೆ ಧನ ಸಹಾಯ ಮಾಡಿದ್ರು ಮತ್ತೆ ಪ್ರೋತ್ಸಾಹ ಕೊಟ್ಟರು. ಹಂಗಾಗಿ ಅಲ್ಲಿ ನಾವು ಯಾರು ಕೊಟ್ಟರು ನಿಮಗೆ ಹನುಮ ಧ್ವಜ ಮತ್ತು ಅರ್ಜುನ ಸ್ತಂಭಕ್ಕೆ ಪರ್ಮಿಷನ್? ಯಾರು ಕೊಟ್ಟರು? ಪಂಚಾಯತಿಯವರು ಸರ್. ಪಂಚಾಯತಿಯವರು ಕೊಟ್ಟರು. ಓಕೆ, ಅದು ಒಂದು ಭಾಗ. ಡೇಟ್ ಯಾವಾಗ ಅದು ಪರ್ಮಿಷನ್ ಸಿಕ್ಕಿದ್ದು ನಿಮಗೆ? 29ನೇ ತಾರೀಕು ಡಿಸೆಂಬರ್. 29ನೇ ತಾರೀಕು ಡಿಸೆಂಬರ್ ಕಳೆದ ವರ್ಷ, ಅಂದ್ರೆ ಕಳೆದ ತಿಂಗಳು 23. ಓಕೆ. ಈಗ ನಾನು ಇನ್ನೊಂದು 2 ಅಪ್ಲಿಕೇಶನ್ ಗಮನಿಸ್ತಾ ಇದ್ದೀನಿ. 2 ಅಪ್ಲಿಕೇಶನ್ ನಲ್ಲಿ ಹನುಮ ಧ್ವಜಕ್ಕಾಗ್ಲಿ ಬೇರೆ ಇನ್ಯಾವುದಕ್ಕಾಗ್ಲಿ ಅಪ್ಲಿಕೇಶನ್ ಕೊಟ್ಟಿರುವುದಕ್ಕೆ ಮಾನ್ಯವಿಲ್ಲ, ಇದು ಕೇವಲ ನಾಡಧ್ವಜ ಮತ್ತು ರಾಷ್ಟ್ರಧ್ವಜಕ್ಕೆ ಮಾತ್ರ ಅಂತಿದೆ. ನನಗೆ ಇವೆರಡರ ನಡುವೆ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ತಾವು ಬಗೆಹರಿಸಬಹುದು? ಹೇಳ್ತೀನಿ ಸರ್. ಏನಂತ ಗೊತ್ತಾ, ಹಲವಾರು ಸಂಘ ಸಂಸ್ಥೆಯವರು ಅಪ್ಲಿಕೇಶನ್ ಕೊಟ್ಟಿರ್ಬೋದು. ಬಟ್ ನಾನೊಬ್ಬ ಅರ್ಜಿದಾರನಾಗಿ ನನ್ನ ಅರ್ಜಿಗೆ ಸಂಬಂಧಪಟ್ಟಂಗೆ ಪರ್ಮಿಷನ್ ಕೇಳಿದಾಗ ಹೌದಪ್ಪ ಸರ್ವಾನುಮತದಿಂದ ಮತ್ತಿಂದ ಒಪ್ಪಿದ್ದೀವಿ, ನೀವು ಮುಂದುವರಿಬಹುದು ಅಂತ ನಮ್ಗೆ ಹೇಳಿದ್ರು. ಅದಕ್ಕೊಂದು ನೋಟಿಸ್ ಕೊಟ್ಟಿದ್ದಾರೆ.
ನೀವು ಕೂತ್ಕೊಂಡ್ರೆ ಮಾತ್ರ ಅವಕಾಶ. ನೀವು ಕೂತ್ಕೊಂಡ್ರೆ ಮಾತ್ರ ಅವಕಾಶ. ನೀವು ಒಂದ್ ನಿಮಿಷ ದಯಮಾಡಿ ದಯಮಾಡಿ ವಿಜಯ್ ಕುಮಾರ್ ಅವರೇ ಒಂದ್ ನಿಮಿಷ ವಿಜಯ್ ಕುಮಾರ್ ಅವರೇ ದಯಮಾಡಿ ಒಂದ್ ನಿಮಿಷ ವಿಜಯ್ ಕುಮಾರ್ ಅವರೇ ತಾವು ಯುವ ಮುಖಂಡರಿದ್ದೀರಿ ಒಂದ್ ನಿಮಿಷ ದಯಮಾಡಿ ಸರ್ ಬಿಡಿ ಮಾಡಬೇಡಿ ಬಿಡಿ ಟಿವಿಲೆಲ್ಲ ಬರ್ತಾ ಇದೆ ಬೇಡ ಇದೆಲ್ಲ ಮಾಡ ಸರ್ ಮಾತಾಡ್ಬೇಡಿ ದಯವಿಟ್ಟು ಬೇಡ ಕೂಗೋದು ಬೇಡ ದಯಮಾಡಿ ಘೋಷಣೆಗಳು ಬೇಡ ಪ್ಲೀಸ್ ನಾವು ಶಾಂತಿಯುತವಾಗಿ ಚರ್ಚೆ ಮಾಡಬೇಕು ದಯಮಾಡಿ ನಾವು ನಿಮಗೆ ಟೈಮ್ ಬರುತ್ತೆ ನಿಮಗೆ ಮೈಕ್ ಬರುತ್ತೆ ಅವಾಗ ಮಾತಾಡಿ ನಿಮಗೆ ಮೈಕ್ ಬರುತ್ತೆ ಕೂತ್ಕೊಳ್ಳಿ ನಾನು ಒಂದ್ ಮಾತು ಹೇಳ್ತೀನಪ್ಪ ಒಂದ್ ನಿಮಿಷ ದಯಮಾಡಿ ಒಂದ್ ನಿಮಿಷ ಕೇಳಿಸ್ಕೋಬೇಕು ಎಲ್ರು ಕೇಳಿಸ್ಕೋಬೇಕು ಒಂದ್ ನಿಮಿಷ ಫೋನ್ ನಲ್ಲಿರೋರು ತಾವು ದೊಡ್ಡವ್ರೆ ತಾವು ಫೋನ್ ಇಡಿ ದಯಮಾಡಿ ಒಂದ್ ನಿಮಿಷ ಓಕೆ ಅಶ್ವಥ್ ನಾರಾಯಣ್ ಸರ್ ನಿಮ್ಮ ಬಿಜೆಪಿ ಮುಖಂಡರಿಗೆ ತಾವು ಮನವಿ ಮಾಡ್ಕೊಳ್ಳಿ ದಯಮಾಡಿ ಶಾಂತವಾಗಿರೋದಕ್ಕೆ ಪ್ಲೀಸ್ ಅಲ್ಲ ಕೇಳಿ ದಯಮಾಡಿ ಇಲ್ಲ ನೀವು ಎದ್ ನಿಂತ್ಕೊಂಡು ಕೇಳಬೇಕು ಎದ್ ನಿಂತ್ಕೊಳ್ಳಿ ಕೇಳಿ ನಿಮ್ಮ ಮುಖಂಡರಿಗೆ ಶಾಂತಿಯಿಂದ ಇರೋದಕ್ಕೆ ತಾವು ಕೇಳಬೇಕು ಕೇಳಿ ಇಲ್ಲಿ ಯಾರು ಜೈ ಶ್ರೀರಾಮ್ ಅಂತಾಗಲಿ ಪರ ಆಗಲಿ ವಿರುದ್ಧ ಘೋಷಣೆ ಬೇಡ ದಾಖಲೆ ಇದೆ ದಾಖಲೆ ಪ್ರಕಾರ ಚರ್ಚೆ ಮಾಡೋಣ ಇಲ್ಲಿ ಇವತ್ತು ಇದು ಏನಂದ್ರೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಅಲ್ಲಿ ಏನ್ ನಡೆದಿದೆ ಪಂಚಾಯತ್ ಒಂದ್ ನಿಮಿಷ ಇದೇನಂದ್ರೆ ಒಂದ್ ನಿಮಿಷ ಇಲ್ಲಿ ನಾವೇನಂದ್ರೆ ನಾವು ಅಲ್ಲಾ ಯೋಗೇಶ್ವರ ಅರ್ಜಿದಾರರು ಇಲ್ಲಿ ಸ್ಥಳೀಯ ಆಡಳಿತ ಪಂಚಾಯಿತಿ ಇದನ್ನ ತೀರ್ಮಾನ ಮಾಡಿರ್ತಕ್ಕಂಥ ಅವರು ದಾಖಲೆ ಇಟ್ಕೊಂಡು ಅರ್ಜಿದಾರರೇ ಇಲ್ಲಿ ಬಂದು ಸಮಕ್ಷಮ ಕ್ಲಾರಿಫೈ ಮಾಡುವಾಗ ನಾವ್ಯಾರು ಘೋಷಣೆ ಹಾಕೋದು ಬೇಡ ಘೋಷಣೆ ಹಾಕೋದು ಬೇಡ ದಯಮಾಡಿ ನಮ್ದೇನಿದ್ರು ಅವ್ರ ಅರ್ಜಿದಾರ ಏನಿದೆ ದಾಖಲೆ ಮೇಲೆ ನಾವು ಚರ್ಚೆ ಮಾಡೋಣ ಅಲ್ಲಿ ಘಟನೆ ಏನಿದೆ ಅದ್ರ ಮೇಲೆ ಚರ್ಚೆ ಮಾಡೋಣ ಯಾರು ಘೋಷಣೆಗಳು ಕೂಗೋದು ಬೇಡ ಕೂಗೋದ್ರಿಂದ ಸತ್ಯಾಸತ್ಯತೆ ಏನು ಅಂತ ಜನತೆಗೆ ತಿಳಿಬೇಕಾಗಿದೆ ನಾನು ಆಗಲೇ ಚರ್ಚೆ
ನಾನು ಆಗಲೇ ಚರ್ಚೆ ಮಾಡೋದು ಯೋಗೇಶ್ವರ್ ಇಲ್ಲ, ಈಗ ಅರ್ಜಿದಾರರೇ ಯೋಗೇಶ್ವರ್ ಇಲ್ಲಿ ಬಂದಿರೋದ್ರಿಂದ ಅವರೇ ಕ್ಲಾರಿಫೈ ಮಾಡ್ತಾರೆ. ನಾವ್ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡ. ದಾಖಲೆ ಮೇಲೆ ಏನ್ ದಾಖಲೆ ಇದೆ, ದಾಖಲೆ ಮೇಲೆ ಚರ್ಚೆ ಮಾಡಿ. ವಿಜಯ್ ಕುಮಾರ್ ನೀವು ಒಂದ್ ನಿಮಿಷ, ನಿಮ್ಮ ನಾಯಕರು ಮಾತಾಡ್ತಾರೆ, ದಯಮಾಡಿ ನಿಮ್ಮ ನಾಯಕರು ಎಲ್ಲ ಬಂಧುಗಳು ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಎಲ್ಲರೂ ಶಾಂತವಾಗಿರಿ. ನಾವು ಕೆರಗೋಡ್ನ ಜನತೆಗೆ ನ್ಯಾಯ ಕೊಡಿಸಬೇಕಾಗಿರುವಂತದ್ದು, ಕೆರಗೋಡ ಜನರಿಗೆ ಅವ್ರು ಮಾಡಿರುವಂತ ಮಣ್ಣೆರಚುವಂತ ಕೆಲಸ ಏನಿದೆ ಅದಕ್ಕೆ ನಾವು ನ್ಯಾಯ ಕೊಡಿಸಬೇಕು. ದಯಮಾಡಿ ಎಲ್ಲರೂ ಶಾಂತವಾಗಿರಿ. ಓಕೆ, ದಯಮಾಡಿ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಎಲ್ಲರನ್ನೂ ಕೇಳ್ಕೊಳ್ತಾ ಇರೋದೇನು ಅಂತಂದ್ರೆ, ನಾವು ಇಲ್ಲಿ ಬಂದು ಮತ್ತೊಂದು ಕೆರಗೋಡು ಮಾಡಿ, ಮತ್ತೆ ಹೋರಾಟ ಮಾಡಿ, ಮತ್ತೆ ಶಾಂತಿ ಕದಡಿ, ಮತ್ತೆ ನಿಮ್ಮ ನಡುವೆ ಜಗಳ ತಂದಿಟ್ಟು ಮಾನವೀಯತೆಯ ಒಂದು ಧರ್ಮ ಏನಿದೆ ನೀವೆಲ್ಲ ನಂಬಿಕೊಂಡಿರೋದು, ನೀವೆಲ್ಲ ಯಾವ ಧರ್ಮ ನಂಬಿರೋದು ಹೇಳಿ? ಮಾನವೀಯತೆಯ ಧರ್ಮ ಏನಿದೆ, ಸಂವಿಧಾನಬದ್ಧವಾದಂತಹ ಧರ್ಮ ಏನಿದೆ, ಮನುಷ್ಯನನ್ನ ಪ್ರೀತಿಸುವ ಧರ್ಮ ಏನಿದೆ, ನೀವು ಒಂದೇ ಅನ್ನುವ ಧರ್ಮ ಏನಿದೆ, ನಾವೆಲ್ಲ ಒಂದೇ ತಾಯಿಯ ಭರತಾಂಬೆಯ ಮಕ್ಕಳು ಅನ್ನುವ ಧರ್ಮ ಏನಿದೆ, ಅದನ್ನ ಎತ್ತಿ ಹಿಡಿಯಬೇಕು. ದಯಮಾಡಿ ಕೇಳಿಸ್ಕೊಳ್ಳಿ ಪ್ಲೀಸ್, ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಮಂಡ್ಯದಲ್ಲಿ ಇವತ್ತು ಬಂದಿರೋದು ಯಾಕೆ ಅಂತಂದ್ರೆ, ನಿಮ್ಮಂತ ವಿಸ್ತಾರ ವ್ಯೂವರ್ಸ್ ನ ಮಾತನಾಡಿಸಿ ನಿಮ್ಮದೇ ಅಭಿಪ್ರಾಯವನ್ನ ತಿಳಿದುಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಹೊರತುಪಡಿಸಿದ್ರೆ, ನಿಮ್ಮ ನಡುವೆ ಜಗಳ ತಂದಿಟ್ಬಿಟ್ಟು ನಾವಿಲ್ಲಿ ಮಜಾ ನೋಡಬೇಕು ಅಂತಲ್ಲ. ಅದು ಬೇರೆ ಯಾರಿಗೋ ಇರ್ಬೋದು, ನಮಗಿಲ್ಲ. ತಾವು ದಯಮಾಡಿ ನನ್ನ ಮಾತಿಗೆ ಮನ್ನಣೆ ಕೊಡ್ತೀರಾ? ಥ್ಯಾಂಕ್ ಯು. ನಾನು ನಂಬ್ತಾ ಇದ್ದೀನಿ ನಿಮ್ಮನ್ನ, ನಾನು ನಂಬಿ ಕಾರ್ಯಕ್ರಮನ ಮುಂದುವರಿಸಬಹುದಾ? ಥ್ಯಾಂಕ್ ಯು. ಒಂದೇ ಘೋಷಣೆ, ಒಂದೇ ಜಗಳವನ್ನ ನಾನು ಗಮನಿಸಿದ್ರು ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನಾನು ಥ್ಯಾಂಕ್ಸ್ ಹೇಳಿ ನಾನು ಈ ಕಾರ್ಯಕ್ರಮನ ಮುಗಿಸ್ಬಿಡ್ತಾನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಿಮಗೆ ನೂರಾರು ಭಿನ್ನಾಭಿಪ್ರಾಯಗಳಿರ್ಬೋದು, ನಮ್ಮ ಅಭಿಷೇಕ್ ರಾಮಪ್ಪ ಸೀಸನ್ ಜರ್ನಲಿಸ್ಟ್, ಈ ತರದ ಅನೇಕ ಕಾರ್ಯಕ್ರಮಗಳನ್ನ ಮಾಡಿರುವ ನುರಿತ ಪತ್ರಕರ್ತ, ಯಂಗ್ ಬಾಯ್. ಅವರು ಬಂದು ನಿಮ್ಮ ಹತ್ರ ಮೈಕ್ ಹಿಡ್ಕೊಂಡು ಬರ್ತಾರೆ, ಒಬ್ಬೊಬ್ಬರಾಗಿ ಮಾತಾಡಿ. ನಾನು 5-6 ನಿಮಿಷ ಆದ್ಮೇಲೆ ನಿಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಡ್ತೇನೆ. ಓಕೆ, ನನಗೆ ಗೊತ್ತು ನಿಮ್ಮಲ್ಲಿರೋ ಮಾತುಗಳು ಹೊರಗೆ ಬರಬೇಕು ಅಂತಲ್ವಾ, ನನಗೆ ಗೊತ್ತು. ನಿಮಗೆ 10 ನಿಮಿಷ ಅವಕಾಶ ಮಾಡಿಕೊಡ್ತೇನೆ. ಇಟ್ಸ್ ಮೈ ಪ್ರಾಮಿಸ್, ಇದು ನನ್ನ ಪ್ರಾಮಿಸ್. ಓಕೆ, ಯೋಗೇಶ್ವರ್ ಹೇಳಿ ನೀವು. ಸಮಸ್ಯೆ ಆಯ್ತು, ಅಲ್ಲಿ ಎರಡು ಅಪ್ಲಿಕೇಶನ್ಗಳು ಬಂದವು, ಅದರ ನಡುವೆ ಇಲ್ಲಿ ಕನ್ಫ್ಯೂಷನ್ ಆಯ್ತು. ಏನದು ಸರ್? ಈಗ ಪಂಚಾಯತಿ ರೆಕಾರ್ಡ್ ಇಲ್ಲಿದೆ. ನಾನು ಅಪ್ಲಿಕೇಶನ್ ಕೊಟ್ಟಿದ್ದಕ್ಕೆ ಪಂಚಾಯತಿ ರಿಸರ್ವೇಷನ್ ಮಾಡ್ತಾರೆ, ಇಲ್ಲಿ ರೆಕಾರ್ಡ್ ಇದೆ. ಶ್ರೀ ಯೋಗೇಶ್ ಬಿನ್ ಲೇಟ್ ಲಿಂಗೇಗೌಡ ಮರ್ಲಿಂಗದೊಡ್ಡಿಯವರ ಅರ್ಜಿಯ ವಿಚಾರ, ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರು ಕೆರಗೋಡು ಗ್ರಾಮ ಪಂಚಾಯತಿ ಬಸ್ ಸ್ಟ್ಯಾಂಡ್ ಬಳಿ ಅರ್ಜಿನ ಸಂಬಂಧಿಸಲು ಹನುಮಾನ್ ಮನವಿ ಸಲ್ಲಿಸಿರುತ್ತಾರೆ. ಸದರಿ ಮನವಿ ಬಿಡಿ. ಸರಿ ಸರ್, ಆತರ ಮಾಡ್ತಾರೆ ಸರ್. ನಾವು 1 ತಿಂಗಳು ಅದನ್ನ ಎಲ್ಲರೂ ಬೇಸ್ಮೆಂಟ್ ಮಾಡಿ ಕಂಬ ನಿಲ್ಲಿಸಲಿಕ್ಕೆ ಎಲ್ಲ ಪ್ರಿಪೇರ್ ಆದ್ಮೇಲೆ ಇವರು ಕಳೆದ ಭಾನುವಾರ ಅಂದ್ರೆ ನಿನ್ನೆಗೆ 8 ದಿನದಲ್ಲಿ ನಮ್ಮನ್ನು ಪಂಚಾಯತಿ ಕರೀತಾರೆ. ಪಂಚಾಯತಿ ಕರೆದಾಗ ಹಲವಾರು ರೀತಿಯಲ್ಲಿ ಏನೇನೋ ಕಾರಣಗಳು ಹೇಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಧ್ವಜಸ್ತಂಭ ಆಚರಣೆ ಆಯ್ತಾ ಇರುತ್ತೆ. ತದನಂತರ ಏನು ಅಂತಂದ್ರೆ ಪುನಃ ನಾವು ಮೀಟಿಂಗ್ ಕರಿತೀವಿ, ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ ಅಂತ ಬಿಟ್ಟು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋದು ಅಂತ ಹೇಳ್ತಾರೆ. ಈಗ ಮೊನ್ನೆ 25ನೇ ತಾರೀಕು ಪುನಃ ಸಭೆ ಸೇರ್ತಾರೆ. ಈ ಸಂಬಂಧಪಟ್ಟಂಗೆ 3 ರೆಗ್ಯುಲೇಷನ್ ಮಾಡ್ತಾರೆ ಪಂಚಾಯತಿಯವರು. ಅದಕ್ಕೆ 2,500 ಅರ್ಜಿಗಳು ಸಾರ್ವಜನಿಕರು, ಅದ್ರಿಗೆ ಒಂದಷ್ಟಿದೆ. ಇಲ್ಲಿ 2,500 ಅರ್ಜಿಗಳು ಒಂದೇ ವಿಚಾರಕ್ಕೆ ಕೆರಗೋಡು ಪಂಚಾಯತಿಯಿಂದ ಇಲ್ಲಿ ಗೊಂದಲವಂತೂ ಇರೋದು ನಿಜ. ಅಪ್ಲಿಕೇಶನ್ಗಳಲ್ಲಿ ಗೊಂದಲ ಇರೋದಂತೂ ಇಲ್ಲ ಸರ್, ಏನು ಗೊಂದಲ ಇಲ್ಲ ಸರ್, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಲ್ಲ, ನನಗೆ ಇನ್ನೂ ಒಂಚೂರು ಕ್ಲಿಯರ್ ಆಗಿ ಹೇಳಿ ಸರ್. ಒಂದ್ ನಿಮಿಷ. ಒಂದು ಅಪ್ಲಿಕೇಶನ್ ನೀವು ಹಾಕ್ತೀರಿ, ಆದ್ರೆ ಇನ್ನೊಂದು 2 ಅಪ್ಲಿಕೇಶನ್ ನಲ್ಲಿ ನಾಡಧ್ವಜ ಮತ್ತು ರಾಷ್ಟ್ರಧ್ವಜ ಅಂತ ಮಾತ್ರ ಬರುತ್ತೆ. ಅದೇನದು ಸರ್? 1 ನಿಮಿಷ ಸರ್, ನಾನು ನಿಮ್ಗೆ ಹೇಳ್ತೀನಿ. ಅಪ್ಲಿಕೇಶನ್ ನಾನು ಕೊಟ್ಟಿರೋದು ಮಾತಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಬೇರೆ ರೀತಿ ಕೊಟ್ಟಿದ್ರೆ ಅಥವಾ ನಮ್ಗೆ ಅಪ್ಲಿಕೇಶನ್ ಅವ್ರು ಹೇಳ್ತಾರಂತಲ್ಲ ಸ್ಪಷ್ಟ ಪ್ರಶ್ನೆ ಪಂಚಾಯತಿ ಅಧಿಕಾರಿಗಳಿಗೆ. ನಾವು ಕೊಟ್ಟಂತ ಮನವಿಗೆ ಅವರು ಪರ್ಮಿಷನ್ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತಂದ್ರೆ ನಮ್ಮ ಅರ್ಜಿನ ತಿರಸ್ಕಾರ ಮಾಡಬೇಕಿತ್ತು. ಅವರು ಪಂಚಾಯತಿ ರೆಗ್ಯುಲೇಷನ್ ಮಾಡಿ ನಮಗೆ ಅನುಮತಿ ಕೊಟ್ಟ ನಂತರ ನಾವು ಅರ್ಜುನ ಸ್ತಂಭ ಮತ್ತು ಹನುಮಾನ್ ಧ್ವಜನ ಆಚರಣೆ ಮಾಡಿದೀವಿ. ಅದರಿಂದ ಏನ್ ಬಾಧಕ ಆಯ್ತು? ಅವ್ರ ಅನುಮತಿ ರೀತಿಯ ಮಾಡಿದೀವಿ. ಓಕೆ, ಅದನ್ನ ಇಳಿಸುವಂತ ಪ್ರಯತ್ನಗಳು ಯಾಕೆ? ಜಯರಮಣ್ಣ, ನೀವೇನಂತೀರಿ? ಬಹುಶಃ ಮಂಡ್ಯ ಜಿಲ್ಲೆ ರಾಜಕೀಯವಾಗಿ ಜಿದ್ದಾಜಿದ್ದಿನ ಜಿಲ್ಲೆ, ಆದ್ರೆ ಧಾರ್ಮಿಕ ಜಿದ್ದಾಜಿದ್ದಿ ನಾನು ಕೂಡ ಗಮನಿಸಿಲ್ಲ. ಇಂಥ ದಂಗಲ್ ಹಿಂದೆಂದು ನಾವು ಜಾತಿ ಜಿದ್ದಾಜಿದ್ದಿ ಅಂತ ಗಮನಿಸಿದೆ ನಾನು. ರಾಜಕಾರಣದಲ್ಲಿ ಇರುತ್ತೆ ಬಿಡಿ, ಅದೆಲ್ಲ ಇರುತ್ತೆ. ಜಾತಿ ವಿಚಾರ ಬಂದಾಗಲೂ ನೀವು ಬೇರೆ ಎಲ್ಲಾ ಜಿಲ್ಲೆಗಳಿಗೆ ಹೋಲಿಸಿದ್ರು
ಇಲ್ಲಿ ಒಂದು ಸೌಹಾರ್ದತೆ ಇರುವಂತ ಮಟ್ಟಿಗೆ ಬೇರೆ ಜಿಲ್ಲೆಗಳಲ್ಲಿ ಅಂದ್ರೆ ಆಗೋದಿಲ್ಲ. ಒಂದು ಕ್ಯಾಸ್ಟ್ ಕ್ಲಾಸಿಫಿಕೇಶನ್ ಅಂತ ಇದೆ, ಒಕ್ಕಲಿಗರ ಬೆಲ್ಟು ಅದೆಲ್ಲ ಇದ್ದೇ ಇದೆ. ಹಳೆ ಮೈಸೂರು ಭಾಗ ಅದು ಸಹಜವಾಗಿ ಪಾಲಿಟಿಕ್ಸ್ ಅಲ್ಲಿ ಇರಬೇಕು. ಈಗ ಯಾಕೆ ಇದು ಈ ಧರ್ಮ ರಾಜಕಾರಣಕ್ಕೆ ಯಾಕೆ ಬಂದು ನಿಂತ್ಕೊಳ್ತು ಜಯರಮಣ? ಇದು ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡಿದ್ದಾರೆ ಅಷ್ಟೇ. ಯಾರು ಇವತ್ತು ತಗೊಂಡಿದ್ಯಾರು? ಇದು ಅಧಿಕಾರಿಗಳ ವೈಫಲ್ಯ, ನೇರವಾಗಿ ಹೇಳೋದಾದ್ರೆ ನಾನು. ಓಕೆ. ಯಾಕೆ ಅಂದ್ರೆ ರಾಜಕೀಯವಾಗಿ ಕಾಂಗ್ರೆಸ್ನವ್ರು ಇರ್ಬೋದು, ಬಿಜೆಪಿಯವರು ಇರ್ಬೋದು, JDS ನವ್ರು ಇರ್ಬೋದು, ಸಹಜವಾಗಿ ಲಾಭ ಪಡ್ಕೊಳ್ಳಕ್ಕೆ ಆಯಾ ಸಂದರ್ಭನ ಮೂರು ಪಕ್ಷದವರೇ ಇರ್ಬೋದು, ಎಲ್ಲರೂ ಕೂಡ ಆ ಒಂದು ಪರಿಸ್ಥಿತಿಯ ಲಾಭ ಪಡ್ಕೊಳ್ಳಕ್ಕೆ ಅವ್ರು ನಿಂತಿರೋದು. ಅದನ್ನ ಯಾರು ಅಲ್ಗಳೆಯಂಗಿಲ್ಲ. ಏನಾದ್ರು ಒಂದು ಸಂದರ್ಭ ಆದಾಗ ಇವರು ಎಲ್ಲೆಲ್ಲಿ ಓಡೋಗಿದ್ದಾರೆ, ಇವರು ಎಲ್ಲೆಲ್ಲಿ ಓಡೋ ಬರ್ತಾರೆ, ಇವೆಲ್ಲನೂ ನೀವು ನೋಡಿದಿರಿ, ನಾನು ನೋಡಿದ್ದೀನಿ, ಈ ಜನನೂ ನೋಡಿದ್ದಾರೆ. ನಿಮ್ಮಷ್ಟು ನಾನು ನೋಡ್ಲಿಲ್ಲಪ್ಪ. ಅಲ್ಲ, ಇರೋ ವಾಸ್ತವ ಹೇಳ್ತಾ ಇದ್ದೀನಿ. ಇವರು ಬೇರೆ ಬೇರೆ ಕಡೆ ಹೋಗ್ತಾರೆ, ಓಡೋಯ್ತಾರೆ, ಇವ್ರಿಗಿಂತ ಬೇಗ ಓಡ್ತಾರೆ, ಅವರು ಇವರು ಓಡ್ತಾರೆ, ಎಲ್ಲ ಇವರು ಕಾಲಕ್ಕೆ ಚಕ್ರ ಹಾಕೊಂಡವ್ರೆ ಅಂತ ಸಂದರ್ಭ ಬಂದಾಗ. ಆದ್ರೆ ಇಲ್ಲಿ ಒಂದು ವಾಸ್ತವನ ನೋಡೋದಾದ್ರೆ ಅಧಿಕಾರಿಗಳ ವೈಫಲ್ಯ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಒಬ್ಬ PDO ತಾನೇ ಸುಪ್ರೀಂ ಅಂತ ಹೇಳಿ ಅನುಮತಿನ ಕೊಟ್ಟಿರುವಂಥದ್ದು, ಮತ್ತೆ ತಕರಾರು ನೋಟಿಸ್ಗಳನ್ನು ಕೊಡುವಂಥದ್ದು, ಅದನ್ನ ಒಂದು ಲೀಗಲ್ ಕಮಿಟಿ ಇರಲಿಲ್ವಾ, ಲೀಗಲ್ ಅಡ್ವೈಸರ್ ಇರಲಿಲ್ವಾ, ಮೇಲಧಿಕಾರಿಗಳಿದ್ದಾರೆ ಅನ್ನೋ ಕಾಮನ್ ಸೆನ್ಸ್ ಇರಲಿಲ್ವಾ? ಅದೇ ತರ ಜಿಲ್ಲಾಡಳಿತ, ತಾಲೂಕು ಆಡಳಿತಕ್ಕೆ ಅಲ್ಲೊಂದು ಸ್ಥಳೀಯವಾಗಿ ಒಂದು ಶಾಂತಿ ಸಭೆನ ಮಾಡಿ ಈ ವಿವಾದ ದೊಡ್ಡದಾಗಿ ಬೆಳೆದೇ ಇರೋ ರೀತಿ. ಯಾಕಂದ್ರೆ ಮಂಡ್ಯದ ಜನರು ನಿಮಗೆ ನೋಡಕ್ ಹೊರಟ್ರು, ಆದ್ರೆ ಬಹಳ ಭಾವನಾತ್ಮಕವಾದಂತ ಜೀವಿಗಳು. ಇಲ್ಲಿ ಇವ್ರ ಮನಸ್ಸು ಬೆಣ್ಣೆಗೆ ಕರಗುವಂಥದ್ದು. ನೀವು ಅವ್ರನ್ನ ಮನವೊಲಿಸೋ ರೀತಿ ಇರಬೇಕಾಗಿತ್ತು. ನೀವು ಈ ಒಂದು ಪರಿಸ್ಥಿತಿಯನ್ನ ಇಷ್ಟೊಂದು ಉದ್ವಿಗ್ನ ಮಟ್ಟಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಇವತ್ತಿನ ಆಡಳಿತ ವೈಫಲ್ಯ ಕಾರಣ ಅಂತ ಹೇಳಿ ನಾನು ನಿಜಕ್ಕೂ ನೇರವಾಗಿ ಆರೋಪ ಮಾಡ್ತೀನಿ. ಈ ರಾಜಕಾರಣಿಗಳಿಗಿಂತ ಹೆಚ್ಚಿನ ಮುತುವರ್ಜಿನ ಜಿಲ್ಲಾಡಳಿತ, ತಾಲೂಕು ಆಡಳಿತ ವಹಿಸಬೇಕಿತ್ತು. ಈ ಹಂತದಲ್ಲಿ ಅವರ ಒಂದು ವೈಫಲ್ಯನ ಇಲ್ಲಿ ನಾನು ಬೊಟ್ಟು ಮಾಡ್ತೇನೆ. ಈಗ ನಾನು ಇಲ್ಲಿನ ಉದಾಹರಣೆಯನ್ನೇ ಕೊಡ್ತೀನಿ. ಅಲ್ಲಿರುವ ನಮ್ಮ ಜನ ಸಾಮ್ರಾಟರು, ಜನ ಹೃದಯವನ್ನ ಸ್ಪರ್ಶಿಸಿದಂತ ನಮ್ಮೆಲ್ಲ ಮತದಾರ ಪ್ರಭುಗಳು, ಅವರು ಕಾಂಗ್ರೆಸ್ ಆಗಿರ್ಲಿ, BJP ಆಗಿರ್ಲಿ, ನಾನು ಬಂದು ಅವರಲ್ಲಿ 1 ನಿಮಿಷ ರಿಕ್ವೆಸ್ಟ್ ಮಾಡ್ಕೊಂಡೆ. ನೀವೆಲ್ಲ ಹಿರಿಯರು, ಅವರು ಇವರು ಎಲ್ಲ ಬಂದು 1 ನಿಮಿಷ ರಿಕ್ವೆಸ್ಟ್ ಮಾಡ್ಕೊಂಡ್ರು, ದಯಮಾಡಿ ಶಾಂತಿ ಕಾಪಾಡ್ಕೊಳ್ಳಿ, ನಾವು ಇದನ್ನ ಬಗೆಹರಿಸ್ಕೊಳ್ಳೋಣ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ರು, ವಿಜಯ್ ಕುಮಾರ್ ಹೇಳಿದ್ರು, ನಾನು ಹೇಳಿದೆ. ನಿಮ್ಗೆಲ್ಲ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ಕೂತಿದ್ದೀರಿ. ನಿಮ್ಗೆಲ್ಲ ಒಂದು ಚಪ್ಪಾಳೆ ಅಪ್ಪ, ನಿಮ್ಗೆಲ್ಲ ಒಂದು ಚಪ್ಪಾಳೆ. ಥ್ಯಾಂಕ್ ಯು. ನೀವೇ ನಿಮಗೆ ಚಪ್ಪಾಳೆ ಕಟ್ಕೋಬೇಕು ಪ್ಲೀಸ್, ದಯಮಾಡಿ. ಇದು ಮಂಡ್ಯ. ದಿಸ್ ಇಸ್ ಮಂಡ್ಯ. ದಿಸ್ ಈಸ್ ಮಂಡ್ಯ ಫಾರ್ ಯು ಟು ಇಂಡಿಯಾ. ಆಯ್ತಾ? ಇದು ಹನುಮನ ವಿವಾದದಲ್ಲೂ, ಅರ್ಜುನ ಧ್ವಜ ಸ್ತಂಭದ ವಿವಾದದಲ್ಲೂ ಇದನ್ನ ನಾನು ಅವಾಗಲೇ ಹೇಳ್ತಾ ಇದ್ದೀನಿ. ಇದು ನಾನು ಒಂದು ಪಕ್ಷವನ್ನು ಮೊದಲಿಸ್ತಾ ಕೂತ್ಕೋತಾ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಸಿಸ್ಟಮ್ ಹ್ಯಾಸ್ ಫೇಲ್ಡ್ ಟು ಕನ್ವಿನ್ಸ್ ಪೀಪಲ್, ಆರ್ ಸಿಸ್ಟಮ್ ಹ್ಯಾಸ್ ಯೂಸ್ಡ್ ದೆಮ್. ಸಿಸ್ಟಮ್ ಹ್ಯಾಸ್ ಪ್ರಾಬಬ್ಲಿ ಯೂಸ್ಡ್ ದೆಮ್. ಅವ್ರನ್ನ ಬಳಸ್ಕೊಂಡಿದೆ ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡುವುದರಲ್ಲಿ ಸಂಪೂರ್ಣವಾದಂತಹ ವಿಫಲತೆಯನ್ನು ಕಂಡಿದೆ. ಓಕೆ, ನೀವೆಲ್ಲರೂ ಮಾತಾಡಬೇಕು ಅಂತ ಬಯಸ್ತಾ ಇದ್ದೀರಿ. ಇಟ್ಸ್ ಹೈ ವೋಲ್ಟೇಜ್ ಡಿಬೇಟ್ ಇನ್ ಮಂಡ್ಯ ಟುಡೇ, ಕೆರಗೋಡಿಗೆ ಸಂಬಂಧಪಟ್ಟಂತೆ. ಆದ್ರೆ ನಾನು ಒಂದು ವಿಷಯ ನಿಮ್ಗೆ ಹೇಳ್ಬಿಡ್ಲಾ, ಯಾವುದೇ ಸುದ್ದಿ ಸಂಸ್ಥೆ ಇಲ್ಲಿ ಬಂದಾಗ ನಾನು ಹೆಸರು ಹೇಳೋದಿಲ್ಲ, ಯಾವ್ದು ಅವರು ಇವರು ಅಂತ ಬೆಟ್ ಮಾಡಿ ಬೆರಳು ಮಾಡಿ ತೋರಿಸೋದಿಲ್ಲ, ನನ್ನ ಕೆಲಸ ಯಾವತ್ತೂ ಮಾಡೋದಿಲ್ಲ. ಆದ್ರೆ ಯಾವುದೇ ಸಂಸ್ಥೆ ಅಥವಾ ಯಾರೇ ಇಲ್ಲಿ ಬಂದಾಗ ರೋಚಕತೆ, ಅದು ಇದು ಮತ್ತೊಂದು ಮಗದೊಂದು, ನೋ. ನಾ ಮಾತಾಡ್ತಾ ಇರೋದು ಸಮಾಜದ ಸ್ವಾಸ್ಥ್ಯದ ಬಗ್ಗೆ, ಸಮಾಜದ ಹಿತದ ಬಗ್ಗೆ, ಮತ್ತು ಒಂದು ಸಣ್ಣ ಧರ್ಮ ಸೂಕ್ಷ್ಮದ ಬಗ್ಗೆ. ಇಲ್ಲಿ ಕುತ್ಕೊಂಡ್ಬಿಟ್ಟು ಇದೇನು 2020 ಮ್ಯಾಚ್ ಅನ್ಕೊಂಡ್ರ? 6 ಬಾಲ್ ಇದೆ, 22 ರನ್ ಬೇಕು, ಹೊಡಿತಾರೋ ಇಲ್ವೋ RCB ಅವರು ಅನ್ನೋದಕ್ಕೆ ನಾವು ರೋಚಕತೆ ಸೃಷ್ಟಿ ಮಾಡೋಣ, ಜನರನ್ನ ರೊಚ್ಚಿಗೆ ಬಿಸ್ಬಿಡೋಣ, ನೀವು ಮಾತಾಡ್ರಿ ಅಂತ ಅವ್ರ ಕಿವಿಲಿ ಹೋಗಿ ಹೇಳ್ಬಿಡೋಣ. ವಿ ಹ್ಯಾವ್ ನೆವರ್ ಡನ್ ಇಟ್. ವಿಸ್ತಾರ ವಿಲ್ ನೆವರ್ ಎವರ್ ಡೂ ಇಟ್. ನಾನು ಹಾಗಾಗಿ ಅವಾಗ್ಲಿಂದ ಇಲ್ಲಿರುವ ಎಲ್ಲ ಜನಸಾಮಾನ್ಯರಲ್ಲಿ, ಜನ ಸಹೃದಯ ಸಾಮ್ರಾಟರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನೀವೆಲ್ಲರೂ ಒಬ್ಬೊಬ್ಬರಾಗಿ ಮಾತಾಡಿ, ಜಗಳ ಬೇಡ, ಕದನ ಬೇಡ. ಏನ್ ಗೊತ್ತೇನ್ರಣ್ಣ, ನೀವೆಲ್ಲ ಇಲ್ಲಾದ್ಮೇಲೆ ಒಟ್ಟಿಗೆ ಕಾಪಿನೇ ಕುಡಿಯೋದು ಎಲ್ರು ಒಟ್ಟಿಗೆನೆ. ಹೌದ್ರಾ ಇಲ್ವಾ? ಹೌದಾ ಇಲ್ವಾ? ಮತ್ತೆ ಯಾಕ್ರಣ್ಣ ಜಗಳಾಡ್ತೀರಿ? ಪೊಲಿಟಿಕಲ್ ವಿಷಯಕ್ಕೋಸ್ಕರ ಬೇಡ್ರಣ್ಣ. ಓಕೆನಾ? ಈಗ ಅಭಿಷೇಕ್ ಬರ್ತಾರೆ ನಿಮ್ ಜೊತೆಗೆ, ಜಗಳ ಇಲ್ಲ, ಮಾತು ಮಾತ್ರ. ಏನಿಲ್ಲ? ಜಗಳ ಇಲ್ಲ. ಶುರುವಾಗ್ಲಿ ಮಾತು ಅಭಿಷೇಕ್. ಎಸ್, ಆ ಪ್ರಾಮಿಸ್ ಮೇಲೆ ನಾವು ಮುಂದುವರಿಯೋಣ. ಮೊದಲಿಗೆ ಬೇಕಾಗಿರೋದು ಮುಂದಿನ ಸೊಲ್ಯೂಷನ್ ಏನು ಅಂತ ನಾವು ಮುಂದೆ ಹೆಜ್ಜೆ ಇಡಬೇಕು. ನಾವು ಬರೀ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮ್ ಪ್ರಕಾರ ಸೊಲ್ಯೂಷನ್ ಏನ್ ಸರ್? ಏನ್ ಮಾಡ್ಬೇಕು ಸರ್? ಮೊದಲು ಇಲ್ಲಿ ಒಂದು ಶಾಂತಿ ಸಭೆ ಆಗಬೇಕು.
ಇಲ್ಲಿ ಏನಂದ್ರೆ ಇಲ್ಲಿ ಮೊದಲು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಅವರಲ್ಲ ಅವರು ಮೊದಲನೇ ಮಾಡಿರೋ ತಪ್ಪು. ಆಕ್ಚುಲಿ ಅಲ್ಲಿ ಇದ್ದಿದ್ದು ಏನಂದ್ರೆ ಒಂದು 15 ಅಡಿದು ಒಂದು ಹಳೇದು ಕಂಬ ಇತ್ತು. ಇಲ್ಲೇನಾಯ್ತು 2000 ಅರ್ಜಿ ಬಿಲ್ಡ್ ಆಯ್ತು ಅಲ್ಲಿ ಪಂಚಾಯತಿಗೆ. PDO ಮೇಲೆ ಎಲ್ಲ ಪಂಚಾಯತಿ ಮೆಂಬರ್ಗಳು ಅವರಲ್ಲ, ಒಳಗಡೆ ಕೂತಿ ಇರೋರು ಎಲ್ಲ ಪಕ್ಷದವರು ಅವರಲ್ಲಿ ಅವ್ರವ್ರ ಒತ್ತಡ ಹಾಕಿ ಅವ್ರವ್ರ ಪಂಚಾಯತಿ ಮೆಂಬರ್ಗಳು ಅವ್ರವ್ರಿಗೆ ಏನೇನು ಬೇಕೋ ಅದನ್ನ ಅನುಕೂಲ ತಗೊಂಡು ಅವರು ಬೇಕಾದಂಗೆ ಅಲ್ಲಿ ಬರ್ಸ್ಕೊಂಡ್ರು. ಯಾವುದೇ ಈಗ ಇಲ್ಲಿ ಫೇಕ್ ಲೆಟರ್ಗಳೆಲ್ಲ ಓಡಾಡ್ತಾ ಇದ್ದಲ್ಲ, ಇದು ಮೊದಲೇ ಮಾಡಿರೋದು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ PDO ಮಾಡಿರೋ ತಪ್ಪು ಇದು. ಈಗ ಶಾಂತಿ ಸಭೆ ಆಗಬೇಕು, ಒಂದು ಅಧಿಕಾರಿ ತಪ್ಪಾಗಿದ್ರೆ ಅವ್ರ ವಿರುದ್ಧನೂ ಕ್ರಮ ಆಗಬೇಕು, ಅದು ಬೇರೆ ವಿಷಯ. ಈಗ ಶಾಂತಿ ಬಗ್ಗೆ ನಾವು ಮಾತಾಡೋಣ. ಈಗ ಸಮಸ್ಯೆ ಸಾಲ್ವ್ ಆಗಬೇಕು, ಎಲ್ಲರೂ ಒಂದೇ ತಾಯಿ ಮಕ್ಕಳ ತರ ಇರಬೇಕು ಅಂದ್ರೆ ಫಸ್ಟ್ ಏನಾಗಬೇಕು? ಶಾಂತಿ ಸಭೆ ಅಂದ್ರಿ, ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲಿರೋರು ರೈತಾಪಿ ವರ್ಗದ ಜನ, ಅಲ್ಲಿ ಯಾರು ರಾಜಕೀಯದವರು ಯಾರು ಇಲ್ಲ. ಅಲ್ಲಿ ಬಜರಂಗ ದಳ, ಜನತಾದಳ ಅದು ಇದು ಯಾವುದಿಲ್ಲ. ಆಲ್ಮೋಸ್ಟ್ ಇರುವಂತ ಜನ ಅಲ್ಲಿರೋರು ರೈತಾಪಿ ವರ್ಗದವರಲ್ಲಿ. ಇವತ್ತು ಬೇರೆಯವರು ಅನ್ಯ ಪಕ್ಷದವರು ಪಾಪ ಅಲ್ಲಿ ರೈತಾಪಿ ಜನಗಳಿಗೆ ಒಂಥರ ಏನೋ ಧರ್ಮನ ಒಡೆಯೋ ತರ ಏನೋ ಅಲ್ಲಿ ನಮ್ಮ ಜನಗಳು ಎಲ್ಲ ಹಿಂದೂಗಳೇ ಇರೋರಲ್ಲಿ ಆಲ್ಮೋಸ್ಟ್. ಬೇರೆ ಜಾತಿ ಬೇರೆ. ಈಗ ಶಾಂತಿ ಸಭೆದು ಜವಾಬ್ದಾರಿಯನ್ನು ಯಾರು ಹೊತ್ಕೋಬೇಕು? ಶಾಸಕರ, ಅಧಿಕಾರಿಗಳ, ಯಾರು? ಸರ್ ಅದನ್ನ ಅಲ್ಲಿ ಸ್ಥಳೀಯವಾಗಿರುವಂತ ಎಲ್ಲಾ ನಾಯಕರುಗಳು, ನಾಟ್ ಒನ್ ಕಾಂಗ್ರೆಸ್ ಪಕ್ಷದಿಂದ ಅಂತಲ್ಲ, ಎಲ್ಲಾ ಪಕ್ಷದವರು ಸೇರ್ಕೊಂಡು ಅಲ್ಲಿ ಶಾಂತಿ ಸಭೆ ಮಾಡಿ ಅಲ್ಲಿ ಮೊದಲು ಅಲ್ಲಿ ಶಾಂತಿ ನಡೆಸಬೇಕು. ನಿಮ್ ಪ್ರಕಾರ ಸೊಲ್ಯೂಷನ್ ಏನ್ ಸರ್? ಏನ್ ಮಾಡಿದ್ರೆ ಮೊದ್ಲಿದ್ದಂಗೆ ಆಗುತ್ತೆ? ಇದೆಲ್ಲ ಬಿಟ್ಬಿಡೋಣ, ಆಗಿದ್ ಕಹಿ ಘಟನೆ ಅಂತ ಮರ್ತು ಬಿಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಎಲ್ಲರೂ ಸೌಹಾರ್ದತೆಯಿಂದ ಇರಬೇಕು. ಮೊದಲಿಗೆ ಅಲ್ಲಿ ಹೊರಗಡೆಯಿಂದ ಬಂದು ಪಿತೂರಿಗಳು ಮಾಡ್ತಾರಲ್ಲ, ಅವ್ರನ್ನ ಯಾರನ್ನೂ ಒಳಗಡೆ ಬಿಡ್ಕೋಬಾರ್ದು, ಸರಿನಾ? ಹೊರಗಡೆಯಿಂದ ಜನ ಕರೆಸಿ ಕೋಮುವಾದ ಸೃಷ್ಟಿ ಮಾಡಿ ಅಲ್ಲಿ ಜನಕ್ಕೆ ಅವ್ರಿಗೆ ಇವ್ರಿಗಾಗಲ್ಲ ಜಾತಿ ಬಗ್ಗೆ ಎತ್ಕಟ್ಟೋದು. ಇವಾಗ ಅಂಬೇಡ್ಕರ್ ಅವರು ಅರ್ಜಿ ಕೊಟ್ಟಿದ್ರು, ಕನಕದಾಸರು ಸಂಘದವರು ಅವರು ಅರ್ಜಿ ಕೊಟ್ಟಿದ್ರು, ಓಕೆನಾ? ಮತ್ತೆ ಇನ್ನೂ ಕೆಲವರು ಜಾತಿ ವಿಂಗಡಣೆ ಮಾಡಬಾರ್ದು ಅಂತೇಳಿ ತ್ರಿವರ್ಣ ಧ್ವಜ ಆರಿಸೋದು ತಪ್ಪ? ಆರಿಸಬಾರ್ದ? ನಮ್ಮ ದೇಶದ ಐಕ್ಯತೆ ಮೇಕೆತ್ತಿಡಬಾರ್ದ? ಹಂಗಾರೆ ದೇಶದ್ರೋಹಿಗಳ? ಇಲ್ಲ, ಅದಕ್ಕೆ ಈಗ ಅವ್ರು ಹೇಳಿದ್ರು ಕೆಲ ಕನ್ಫ್ಯೂಷನ್ಸ್ ಇತ್ತು, ಕೆಲವೊಬ್ರು ಪಿತೂರಿ ಆಗಿದೆ ಅಂತ. ಆ ವಿಷಯಕ್ಕೆ ಬರೋಣ. ಮತ್ತೆ ಅಗೈನ್ ಅದ್ರ ಬಗ್ಗೆ ತನಿಖೆ ಆಗ್ಬೇಕಾಗುತ್ತೆ, ಮುಂದುವರಿಬೇಕು. ಸರಿ ಹೋಗೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್. ಶಾಂತಿ ಸಭೆ ಅಂತಂದ್ರು, ಯಾರು ಮುಂದುವರಿಬೇಕು ಆ ದಿಸೆಯಲ್ಲಿ? ನಮ್ಮೆಲ್ಲ ಕೆರಗೋಡು ಹೋಬಳಿ ಆಗಿರ್ಬೋದು, ನಮ್ಮ ಮಂಡ್ಯ ತಾಲೂಕು ಹೋಗ್ಬೋದು, ಎಲ್ಲ ಲೀಡರ್ಗಳು, ಎಲ್ಲ ಅನ್ಯತಾ ಪಕ್ಷ ಯಾವುದೇ ಪಕ್ಷ ಇದ್ರು ಲೀಡರ್ಗಳು ಕೂತಿ ನಮ್ಮ ಕೆರಗೋಡ್ನ ಹಿಂದೂ ಮುಸ್ಲಿಮ್ಸ್ ಅಂತಲ್ಲ, ಸುನೀಲ್ ಅಂತ. ಓಕೆ, ಈಗ ಶಾಂತಿ ಸಭೆ ಕರೆದ್ರೆ ಬರ್ತೀರಿ, ಶೇಕ್ ಹ್ಯಾಂಡ್ ಮಾಡ್ತೀರಿ, ಹೆಗಲ್ ಮೇಲೆ ಹಾಕೊಂಡು ಹೋಗ್ತೀರಿ? ಫೈನ್. ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತೀವಿ ಸರ್. ಸರ್, ನಿಮ್ ಪ್ರಕಾರ ಸೊಲ್ಯೂಷನ್ ಏನು? ಸರ್, ಈಗಾಗಲೇ ಇದು ಗೊಂದಲದ ಸೃಷ್ಟಿ ಮಾಡಿರೋದು ಜಿಲ್ಲಾಡಳಿತ ಅಂತಾರೆ. ಜಿಲ್ಲಾಡಳಿತ ಈ ಗೊಂದಲ ಸೃಷ್ಟಿ ಮಾಡಬೇಕಾದ್ರೆ ಮೂಲ ಕಾರಣ. ಇಲ್ಲಿ ಸಾರ್ವಜನಿಕ ವಂತಿಕೆಯಿಂದ ಆದಂತ ದುಡ್ಡಿನಿಂದ ಆ ಧ್ವಜಸ್ತಂಭ, ಅರ್ಜುನ ಧ್ವಜಸ್ತಂಭನ ಮಾಡಿರುವಂತದ್ದು. ಈ ಧ್ವಜಸ್ತಂಭಕ್ಕೆ ಎಲ್ಲರ ವಂತಿಕೆಯಿಂದ ಆಗಿರೋದ್ರಿಂದ ಇಲ್ಲಿ ಯಾವುದೇ ಆದಂತ ಭಿನ್ನಾಭಿಪ್ರಾಯ ಆ ಗ್ರಾಮದಲ್ಲಾಗ್ಲಿ ಎಲ್ಲೇ ಆಗ್ಲಿ ಇರಲಿಲ್ಲ. ಸಂತೋಷವಾಗಿ ಧ್ವಜ ಕಂಬನ ಸ್ಥಾಪಿಸಿದ್ರು, ಧ್ವಜನ ಆರೋಹಣ ಮಾಡಿದ್ರು, ಸಂತೋಷವಾಗಿತ್ತು. ಈ ಮುಂದೆ ಇದನ್ನ ತಗ್ಗಿಸುವಂತ ಅಷ್ಟೊಂದು ಒತ್ತಡದಲ್ಲಿ ತೆಗೆಯುವಂತ ಅವಶ್ಯಕತೆ ಏನಿತ್ತು? ಈ ಭಗವಧ್ವಜದ ಬಗ್ಗೆ ರಾಷ್ಟ್ರದಲ್ಲೇ ಒಂದು ಗೌರವ ಇದೆ ಹಿಂದೂಗಳಿಗೆಲ್ಲರಿಗೂ, ಯಾಕೆಂದ್ರೆ ಅವರು ನಮ್ಮ ಹಿಂದೂಗಳೇ, ಅವ್ರಿಗೂ ಗೌರವ ಇದೆ ಅದ್ರ ಬಗ್ಗೆ. ಬಟ್ ಇದನ್ನ ಒತ್ತಾಯಪೂರ್ವಕವಾಗಿ ಅದನ್ನ ಇಳಿಸುವಂತದ್ದು, ಅದನ್ನ ಕಿತ್ತಾಕಿ ಮತ್ತೆ ರಾಷ್ಟ್ರಧ್ವಜಕ್ಕೆ ಯಾರೇ ಆಗ್ಲಿ, ಅದರಲ್ಲೂ ಎಲ್ಲಾ ಪಕ್ಷದವರು ಗೌರವ ಕೊಡ್ತಾರೆ, ಅದರಲ್ಲೂ ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚಿನ ಗೌರವ ಕೊಡುತ್ತೆ. ಶಾಂತಿ ಸಭೆ ಆಗ್ಬೇಕು ಸರ್, ಶಾಂತಿ ಸಭೆನೇ ಬೇಕು ಸರ್, ಶಾಂತಿ ಸಭೆನೇ ಬೇಕಾಗಿರ್ಲಿಲ್ಲ, ಅದಾಗದೆ ಒಂದಷ್ಟು ದಿನ ನಡೆಯೋದು. ಈಗ ದಯವಿಟ್ಟು ಮಾಡ್ಲೇಬೇಕು. ಈಗಾಗಲೇ ಶಾಂತಿಗೆ ನಮ್ಮ ಜನ ಯಾವಾಗಲೂ ಅದರಲ್ಲೇ ಶಾಂತಿಗೋಸ್ಕರನೇ ಇಷ್ಟಪಡುವಂಥದ್ದು. ಈ ಗೊಂದಲ ಸೃಷ್ಟಿ ಮಾಡುವಂಥದ್ದು ಈಗ ಸರ್ಕಾರ ಈಗ ಅಧಿಕಾರಿಗಳಿಗೆ ಅವ್ರು ಚಪಾಪ ಕೊಟ್ಟಿದ್ರು, ಏನಿಲ್ಲ, ಇದು ಮಾಮೂಲಿ ನಾರ್ಮಲ್ ಆಗಿ ಗ್ರಾಮಗಳಲ್ಲಿ ನಡೆಯುವಂಥದ್ದು. ಇದೊಂದು ಧ್ವಜಸ್ತಂಭ ಮಾಡ್ಕೊಂಡಿದ್ದಾರೆ, ಧ್ವಜ ಹಾರಿಸ್ಕೊಳ್ತಾರೆ ಅಂತ ಅವರು ಕೊಟ್ಟಿದ್ರು. ಸರ್, ಈಗ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಇದನ್ನ ಆರಂಭ ಆಗೋದಕ್ಕೆ ಬಿಡಬಾರದೆ ನೋಡ್ಕೊಳ್ಬಹುದಾಗಿತ್ತು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಎಲ್ಲಿ ಮಿಸ್ ಆಯ್ತು? ಸರ್, ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಉಗ್ರ ಜಿಗ್ಟಾಕದಕ್ಕೆ ಕೊಡ್ಲಿ ತಗೊಂಡು ಕಡಿತಾರೆ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಕೆರಗೋಡು ಗ್ರಾಮದಲ್ಲಿ ಬಂದಿದೆ. ನಾನಾದ್ರೂ ಕೇಳಿದ್ರಿಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸ್ಥಳೀಯ ಶಾಸಕರಿಗೆ ನಾನು ಮನವಿ ಮಾಡಿ ಕೇಳ್ತಾ ಇದ್ದೀನಿ. ಸ್ವಾಮಿ, ಏನು ಬೆಂಗಳೂರು KGHಳ್ಳಿ DGHಳ್ಳಿ ತರ ಪೊಲೀಸರು ಕಲ್ಲು ಹೊಡೆದ್ರ, ಸ್ಟೇಷನ್ ಬೆಂಕಿ ಹಾಕಿದ್ರ, ಹಾಲಿ ಶಾಸಕರ ಮನೆಗೆ ನುಗ್ಗುದ್ರ, ಹೊಡೆದ್ರ, ಏನ್ ಸ್ವಾಮಿ? ಒಂದ್ ನಿಮಿಷ ಅವ್ರ ಮಾತು ಮುಗಿಸ್ಲಿ, ಆಮೇಲೆ ನೀವು ಮಾತಾಡಿ. ಒಂದ್ ನಿಮಿಷ ಸರ್, ನೆಕ್ಸ್ಟ್ ನೀವು ಮಾತಾಡಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಅಲ್ಲಲ್ಲ, ಒಂದೊಂದು ಸೆಕೆಂಡ್ ಸರ್, ಒಂದ್ ನಿಮಿಷ. ಏನ್ ಗೊತ್ತಾ, ಮೈಕ್ ಕೊಟ್ಟಾಗ ಮಾತಾಡಿ, ಕೇಳಿಸುತ್ತೆ, ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗಲ್ಲ. ಜಗಳ ಬೇಡ. ಅಲ್ಲಲ್ಲ, ಅಣ್ಣ ಒಂದ್ ನಿಮಿಷ, ಮತ್ ನಿಮಗ್ ಮೈಕ್ ಕೊಡ್ತೀನಿ ಮಾತಾಡಿರೋಂತೆ. ಅಣ್ಣ ಮೈಕ್ ಕೊಡ್ತೀನಿ ಮಾತಾಡ್ರಿ ಅಣ್ಣ, ಒಂದ್ ನಿಮಿಷ. ಈಗ ಒಂದ್ ನಿಮಿಷ, ಕಲ್ಲು ಹೊಡೆಯೋದು, ಬೆಂಕಿ ಅವೆಲ್ಲ ಬೇಡ, ಶಾಂತಿ ಸಭೆ ಬಗ್ಗೆ ಮಾತಾಡಿ.
ನೀವು ಪ್ರಾಮಿಸ್ ಮಾಡಿದಿರಿ. ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಕೋರ್ಟ್ನಲ್ಲಿ ಏಕಾಏಕಿಯಾಗಿ 144 ಸೆಕ್ಷನ್ ಮಾಡಿ ನಮ್ಮ ಆಗಿದ್ರದ್ದು ಪೋಸ್ಟ್ ಮಾರ್ಟಮ್ ಬೇಡ, ನಾಳೆ ಏನಾಗ್ಬೇಕು ಅದ್ರ ಬಗ್ಗೆ ಹೇಳಿ ಸರ್. ಇನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಶಾಸಕರೊಂದಿಗೆ ಒಟ್ಟುಗೂಡಿ ಜಿಲ್ಲಾ SP ಸಾಹೇಬರು ಒಂದು ಶಾಂತಿ ಸಭೆ ಮಾಡಿ ಕೆರಗೋಡಲ್ಲಿ ಶಾಂತಿ ನಿಲ್ಲಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಅದೇ ತರ ನಾವು ಕೂಡ ಇದಕ್ಕೆ ಸ್ಪಂದಿಸ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಬನ್ನಿ ಯಜಮಾನ್ರೆ, ಒಂದ್ ನಿಮಿಷ ಇರಿ. ಪ್ಲೀಸ್. ಇಲ್ಲಾಂದ್ರೆ ನಾನು ಕಾರ್ಯಕ್ರಮ ವೈಂಡ್ ಅಪ್ ಮಾಡ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರು ಕಾಫಿ ಕೊಟ್ಕೊಂಡು ಮನೆಗೆ ಹೋಗೋಣ. ಒಂದ್ ನಿಮಿಷ ತಡ್ರಿ. ಇರೋಣ, ಒಂದ್ ನಿಮಿಷ ಇರೋಣ. ಅಣ್ಣ ಶಾಂತಿ ಸಭೆ ಅಂತೀರಣ್ಣ ನೀವು? ಇಲ್ಲೇ ಜಗಳ ಆಡಿದ್ರೆ ಕೆರೆಗೋಟ್ನಲ್ಲಿ ಶಾಂತಿ ಸಭೆ ಹೆಂಗಣ್ಣ ಮಾಡೋದು? ಇಲ್ಲೇ ನಾವು ನೀವು ಜಗಳ ಆಡಿದ್ರೆ ಅಣ್ಣ ಇಲ್ಲೇ ಜಗಳ ಆಡಿದ್ರೆ ಶಾಂತಿ ಸಭೆ ಹೆಂಗಣ್ಣ ಮಾಡೋದು? ಇಲ್ಲೇ ಜಗಳ ಆಡಿದ್ರೆ 144 ಸೆಕ್ಷನ್ ಮಾಡಿ ಆಯ್ತು. ಫಸ್ಟ್ ತಾವು ಶಾಂತವಾಗಿರಿ. ಇರಿ ಸರ್, ಮಾತಾಡಿಸ್ತೀನಿ. ಅಲ್ಲ ಏನ್ ಗೊತ್ತಾ, ನೀವೆಲ್ಲರೂ ಶಾಂತಿ ಸಭೆ ಅಂತ ಇದ್ದೀರಿ. ಶಾಂತಿ ನೆಲೆಸೋದು ನನಗ್ ಬೇಡವಾ? ಶಾಂತಿ ನೆಲೆಸೋದು ಒಂದ್ ನಿಮಿಷ ಇರಿ ಸರ್, ದಯಮಾಡಿ ಒಂದ್ ನಿಮಿಷ ನಮ್ಗೆ ಟೈಮ್ ಕೊಡಿ. ಶಾಂತಿ ನೆಲೆಸೋದು ನಿಮ್ಗೆ ಯಾರಿಗೂ ಬೇಡವಾ? ನಿಮಗ್ ಬೇಡವಾ? ಇಲ್ಲೇ ಗಲಾಟೆ ಮಾಡಿದ್ರೆ ಅಲ್ಲಿ ಶಾಂತಿ ನೆಲೆಸ್ತದ? ಎಲ್ರಿಗೂ ಕೇಳ್ತಾ ಇರೋದು ನಾನು. ಇಲ್ಲೇ ನಾವು ಒಂದೇ ತಾಯಿ ಮಕ್ಕಳ ತರ ಇರೋರು ಗಲಾಟೆ ಮಾಡ್ಕೊಂಡಿದ್ರೆ ಶಾಂತಿ ನೆಲೆಸ್ತದ ಸಾಹೇಬ್ರೆ? ಇಲ್ಸೋದಿಲ್ಲ ಅಲ್ವಾ? ಶಾಂತಿಯಿಂದ ಮಾತಾಡಿ. ನೋಡಿ ಅಭಿಷೇಕ್, ಮಾತಾಡಿಸಿ, ಮುಂದುವರಿಸಿ. ಮತ್ತೊಂದಿಲ್ಲಣ್ಣ, ಪ್ರತಿ ವಿಚಾರಕ್ಕೆ ಎಲ್ಲ ಒಂದು ಎಲೆಕ್ಷನ್ ನಡೆದಾಗ ಮಾತ್ರ JDS ಬಿಜೆಪಿ ಕೊಯ್ತಿದ್ದಣ್ಣ. ಇವತ್ತು ಒಂದು ಯಾವುದೋ ಒಂದು ಫ್ಲಾಗ್ಗೋಸ್ಕರಣ ಇವತ್ತು ಇಡೀ ಕರ್ನಾಟಕಕ್ಕೆ ಅಣ್ಣ. ನನಗೆ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೇಣ, ಒಬ್ರು ಕೇಳಿದ್ರು ಏನಪ್ಪ ಹನುಮನ್ ಗುಡಿ ಕಟ್ಟಿದಾರಂತೆ, ಕಿತ್ತಾಕ್ ಬಿಟ್ಟಿದಾರಂತೆ, ಸರಿ ಏನಪ್ಪಾ ಅಂತಂದ್ರು. ಇಲ್ಲ ಕನಕ, ತಪ್ಪಾಗಿ ತಿಳ್ಕೊಬಿಡಿಯಕ, ಅಲ್ಲಿ ಏನೋ ಒಂದು ಧ್ವಜ ಕಂಬ ಕಟ್ಟಿದ್ರು, ಅಲ್ಲಿ ಫ್ಲಾಗ್ ಹಾಸ್ಬೇಕಾರೆ ಕನ್ನಡ ಫ್ಲಾಗ್ ಹಾಸ್ಬೇಕು, ಮತ್ತೊಂದು ಹಾಕ್ಬೇಕು ಅಂತ ಪಂಚಾಯತ್ ಪರ್ಮಿಷನ್ ಕೊಟ್ಟಿದ್ರು. ಏನೋ ಪೂಜೆ ಮಾಡಿ ಬ್ಯಾನರ್ ಕಟ್ಟಿದ್ರು. ಅದಕ್ಕೋಸ್ಕರ ಇಷ್ಟ ಇಡೀ ಕರ್ನಾಟಕಕ್ಕೆ ಕೀಲಾರ, ಮಂಡ್ಯ, ಕೆರಗೋಡು ಇಷ್ಟೆಲ್ಲ ಒಪ್ಪಿಸ್ಬಿಟ್ಬಿಡೋರ ಕನಕ, ತಪ್ಪಾಗಿ ತಿಳ್ಕೊಬೇಡ ಕನಕ ಅಂತ ಹೇಳ್ಕಳಿಸ್ತೆ. ನಾವು ಇವ್ರು BJP, ಕಾಂಗ್ರೆಸ್, JDS ಇಲ್ಲ ಅಣ್ಣ, ಇಲ್ಲಿ ನಾವೆಲ್ಲ ಒಂದೇಣ. ಇಲ್ಲಿ ಬಂದಿದ್ದೇನು ಗೊತ್ತಾ, ನಾ ತೋರ್ಸ್ಕೋಬೇಕು ಅಂತಲ್ಲಣ್ಣ, ನಾವೆಲ್ಲ ಸೇರಿ ಇವತ್ತು ಒಂದ್ ಶಾಂತಿ ಅಂದ್ರೆ ಕೆರಗೋಡಲ್ಲಿ ಏನು ತಪ್ಪಾಗ್ಲಿಲ್ಲ, ಎಲ್ಲ ಸರೋಗಂತ ತೋರಿಸೋಣ. ಇವತ್ತು ಅಲ್ಲಿಂದ ಪಾದಯಾತ್ರೆ ಮಾಡ್ಕೊ ಬರ್ಬೋದೈತಣ್ಣ, ಒಂದ್ ಬ್ಯಾನರ್ಗೆ ಒಂದ್ ಫ್ಲಾಗ್ ಅಣ್ಣ. ಅವರೇ ದೊಡ್ಡವರು, ನಾವು ಚಿಕ್ಕವರಣ್ಣ, ಬಂದಿರೋಣ ದೊಡ್ಡವರಣ್ಣ, ರಾಜ್ಯ ಆಳ್ತಾರಣ್ಣ, ರಾಜ್ಯ ಆಳ್ಬಿಟ್ಟು ಹೋಗಿರೋಣ, ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಬಹುದೈತಣ್ಣ. ಇವತ್ತು ವಿಶ್ವ ಮಾಡ್ಕೊಂಡು ಚುನಾವಣೆಗೋಸ್ಕರ ಮಾಡ್ತಾವ್ರೆ ಅಂತಂದ್ರಣ, ಇರೋಂತ ಅವಮಾನ ನಮ್ಮ ಮಂಡ್ಯ ಜಿಲ್ಲೆಗಣ ಇನ್ನೊಂಥರ ಅವಮಾನ ವೃತ್ತಿ ಇನ್ನೊಂದು ಇಲ್ಲಣ್ಣ. ಈ ಕ್ಷಣದಲ್ಲಿ ಅಣ್ಣ, ಇವತ್ತೇ ನಾವ್ ಇಲ್ಲಿ ಕೂತಿರೋಣ, ಇನ್ನು 40 ಜನ ಆಯ್ತಾರಣ್ಣ. ಇಲ್ಲಿ ಎಷ್ಟು ಜನ 40 ಪಟ್ಟು ಆಯ್ತಾರಣ್ಣ. ಎಲ್ಲ ಸೇರಿ ಇದು ಬೇಡ ಕಣಪ್ಪ, ಒಳ್ಳೆ ರೀತಿ ಮಾಡ್ಕೊಂಬಂದ್ರೆ ಕೂತ್ ಮಾತಾಡಿದ್ರೆ ಅವರು ಲೀಡರ್ ಅವ್ರೆ, ನಮ್ಮಲ್ಲಿ ಲೀಡರ್ ಅವ್ರೆ, ಇನ್ನೊಬ್ರು ಲೀಡರ್ ಅವ್ರಣ್ಣ, ಎಲ್ಲ ಸೇರಿ ಇಷ್ಟೇ ದೊಡ್ಡ ನೋಡಿ. ನಾನ್ ಕೈ ಮುಗಿ ಕೇಳ್ಕತ್ತೀನ ಸರ್, ತಾವು ಪಂಚಾಯತಿ ಅಧ್ಯಕ್ಷರ? ನಿಮ್ಮ ಕೈ ಮುಗಿ, ನಾನ್ ಕೈ ಮುಗಿ ಕೇಳ್ಕತ್ತೀನ. ಅಲ್ಲ ಅವರೇ ನಮ್ಮ ಮಂಡ್ಯ ಇಂಡಿಯಾದಲ್ಲಿ ಅಣ್ಣ, ನಮ್ಮ ಮಂಡ್ಯ ಇಂಡಸ್ಟ್ರಿ ಮಾಡೋದಣ್ಣ, ಇಂಥ ಥರ್ಡ್ ಕ್ಲಾಸ್ ರೀತಿ ಹೋಗೋದು ಬೇಡ ಅಣ್ಣ. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲಾರ್ಗೂ, BJP ಆಗ್ಲಿ JDS ಆಗ್ಲಿ ಅಣ್ಣ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಮರ್ಯಾದೆ ಕಾಪಾಡ್ಬೇಕಣ್ಣ ಅಂತ. ಈಗ ಅಲ್ಲಿ ಹನುಮ ಧ್ವಜ ಇರುವಂತದ್ದು ದೇವಸ್ಥಾನದ ಆವರಣದಲ್ಲಿ ಮತ್ತು ಹನುಮ ದೇವಸ್ಥಾನದ ಮುಂದ್ಗಡೆ ಮತ್ತು ಅಲ್ಲಿ ಗ್ರಾಮ ದೇವರ ಮುಂದ್ಗಡೆ ಇರುವಂತದ್ದು. ಅಲ್ಲಿ ರಂಗಮಂದಿರ, ರಂಗ ಅಂತ ಕರಿತೀವಿ ಊರುಗಳಲ್ಲಿ, ದೇವತಾ ಕಾರ್ಯಗಳು ನಡೆಯುವಂಥದ್ದು. ಶಿವರಾತ್ರಿ ದಿನ ಅಲ್ಲೆಲ್ಲ
ಹರಕೆ ಕಟ್ಕೊಂಡು ಬಾಯಿ ಬೀಗ ಹಾಕೊಳ್ಳುವಂತ ಜಾಗ ಅದು. ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿರುವಂತ ಆವರಣ. ಅಲ್ಲಿ ಹನುಮತ್ ಧ್ವಜವನ್ನು ಹಾರಿಸಿರುವಂತದ್ದು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಸೌಹಾರ್ದಯುತವಾಗಿ ಮಾಡಿರುವಂತದ್ದು. ಈ ಕಾಂಗ್ರೆಸ್ನ ಚಿತಾವಣೆ ಭಗವಧ್ವಜ, ಹನುಮತ್ ಧ್ವಜ, ಕೇಸರಿ ಅಂದ್ರೆ ಅವ್ರಿಗೆ ಆಗೋದಿಲ್ಲ. ಆ ಉದ್ದೇಶದಿಂದ ಅವ್ರೇನ್ ಮಾಡಿದ್ದಾರೆ, ಬಲವಂತವಾಗಿ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಜನರನ್ನ ಎದುರಿಸಿ ಅಲ್ಲಿ ಪ್ರತಿರೋಧ ತೋರಿಸಿ ಬಂದಂತ ಇದನ್ನ ಮಾಡಿದ್ದಾರೆ. ಶಾಂತಿ ಸಭೆ ಕೈ ಮುಗಿದು ಬೇಡ್ಕತೀನಿ, ಇದನ್ನ ಇಲ್ಲಿಗೆಲ್ಲ ಬಿಟ್ಬಿಟ್ಟು ಎಲ್ಲರೂ ಜೊತೆಲಿರೋಣ ಆಯ್ತಾ. ಈಗ ಅವ್ರು ಕೇಳ್ತಿರೋದು ಅದನ್ನ. ಹೌದು ಸರ್, ಯಥಾಸ್ಥಿತಿ ಕಾಪಾಡ್ಕೊಳ್ಳೋಣ, ಹನುಮತ್ ಧ್ವಜ ಹಾರಿಸೋಣ, ಶಾಂತಿ ಸಭೆ ಮಾಡೋಣ, ಜಿಲ್ಲಾಡಳಿತ ಬರಲಿ. ಅಲ್ಲಿ ಯಾವುದೇ ಬೇರೆ ಕೋಮ್ನವ್ರು ಯಾರು ಬಂದು ಅಲ್ಲಿ ಜಗಳ ಮಾಡ್ತಾ ಇಲ್ಲ. ನಾವು ಹೋಗಿ ಯಾವುದೇ ಮುಸ್ಲಿಂ ಮಸೀದಿ ಮುಂದೆ ಅಲ್ಲಿ ಚರ್ಚ್ ಮುಂದೆ ಅಲ್ಲಿ ಹಾಕಿರುವಂತದ್ದಲ್ಲ. ಅಲ್ಲಿ ಹಾಕಿರುವಂತದ್ದು ದೇವಸ್ಥಾನ ಮುಂದೆ ಆವರಣದಲ್ಲಿ ಹಾಕಿರುವಂತದ್ದು. ಶಾಸಕರು ಇನಿಷಿಯೇಟಿವ್ ತಗೋಬೇಕಾಯ್ತು. ಬಂದು ಸ್ಥಳದಲ್ಲಿ ಕೂತ್ಕೊಂಡು ಜನರ ವಿಶ್ವಾಸಕ್ಕೆ ತಕೊಂಡು ತೀರ್ಮಾನ ತಗೊಂಡಿದ್ರೆ ಇದೇನು ತೊಂದರೆ ಆಗ್ತಿರ್ಲಿಲ್ಲ. ಅವ್ರು ಬರದೆ ಅಧಿಕಾರಿಗಳನ್ನ ಕಳಿಸಿರುವಂತದ್ದು, ಪೊಲೀಸ್ ಫೋರ್ಸ್ ಕಳಿಸಿರುವಂತದ್ದು, ಇಷ್ಟೆಲ್ಲ ಅನಾಹುತ ಕಾರಣ ಆಯ್ತು. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಆ ಸ್ಥಳಕ್ಕೆ ಬಂದು ಕೂತ್ಕೋಬೇಕಾಯ್ತು, ಜನರ ವಿಶ್ವಾಸಕ್ಕೆ ತಗೋಬೇಕಾಯ್ತು. ಸೌಹಾರ್ದದ ಕೆಲಸ ಆಗಿದ್ರೆ ಏನು ಆಗ್ತಾ ಈಗ ಶಾಸಕರು ಉಸ್ತುವಾರಿ ಸಚಿವರದ್ದು ಎಷ್ಟು ಜವಾಬ್ದಾರಿನೋ ಆ ಊರಲ್ಲಿರೋರ್ದು ಅಷ್ಟೇ ಜವಾಬ್ದಾರಿ, ಅದನ್ನ ಒಪ್ಕೋತೀರಾ? ಊರಿನ ಜನ ಎಲ್ಲದಕ್ಕೂ ಕಾಯ್ಕೊಂಡು ಕೂತಿದ್ರು. ಅಲ್ಲಿ ಮಾತಾಡುವಂತ ವ್ಯವಸ್ಥೆನೇ ಇರಲಿಲ್ಲ. ಎಲ್ಲ ಅಧಿಕಾರಿಗಳ ದರ್ಪದಲ್ಲೇ ನಡೆದಂತದ್ದು, ಲಾಠಿ ಚಾರ್ಜ್ ಮಾಡಿಸಿರುವಂತದ್ದು, ಬ್ಯಾರಿಕೇಡ್ ಹಾಕ್ಸಿರುವಂತದ್ದು, ಎಲ್ಲ ರಾತ್ರಿ ಬಂದು 10 ಟ್ರೂಪ್ಗಳನ್ನ ತಂದು ಪೊಲೀಸ್ ಫೋರ್ಸ್ಗಳನ್ನ ಹಾಕೊಂಡಿರುವಂತದ್ದು, ಇದೇ ದೌರ್ಜನ್ಯದಿಂದ ನಡೆದಂತದ್ದೇ ಕಾರ್ಯ ಆಗಿರೋದ್ರಿಂದ ಇದು ಇಷ್ಟೊಂದು ಟೆನ್ಷನ್ ಆಗೋದ್ ಕಾರಣ ಆಯ್ತು. ಇನ್ ಮುಂದೆ ಸ್ಥಳೀಯ ಆಡಳಿತ ಕಾಂಗ್ರೆಸ್ ಏನು ಹಿಂದೂ ವಿರೋಧಿ ಧೋರಣೆ ತೋರ್ತಾ ಇದೆ ಅದನ್ನ ಬಿಟ್ಟು ಸ್ಥಳೀಯ ಜನರ ವಿಶ್ವಾಸಕ್ಕೆ ತಗೋಬೇಕು. ಅಲ್ಲಿ ಶಾಂತಿ ಸಭೆ ಮಾಡಿ ಮುಂದೆ ಅಲ್ಲಿ ಹನುಮತ್ ಧ್ವಜ ಶಾಶ್ವತವಾಗಿ ದೇವಸ್ಥಾನ ಮುಂದೆ ಹಾರಿಸುವಂತ ಒಂದು ಪ್ರಯತ್ನಕ್ಕೆ ಎಲ್ಲರೂ ಸರ್, ವಿತ್ ಯೋರ್ ಪರ್ಮಿಷನ್ ಒಂದು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಒಂದ್ ಸೆಕೆಂಡ್. ಈಗ ಇಷ್ಟೊತ್ತು ಮಾತಾಡಿದ್ರಿ, ಒಂದ್ ನಿಮಿಷ. ಈಗ ಸರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ದಾರೆ, ಜನ ರೆಡಿ ಇದ್ದಾರೆ, ಸರಿಯಾಗೋದಕ್ಕೆ ಅವಕಾಶ ಇತ್ತು, ಅಧಿಕಾರಿಗಳು ಅಥವಾ ದರ್ಪ ತೋರಿದ್ದು ಇದು ಪ್ರಾಬ್ಲಮ್ ಆಗಿದ್ದು ಅಂತ. ಈ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ಏನಾಯ್ತು ಅನ್ನೋದ್ರ ಪೋಸ್ಟ್ ಮಾರ್ಟಮ್ ಬೇಡ, ಏನ್ ಮಾಡ್ಬೇಕು ನಾಳೆ ಸರ್? ಈಗ ಒಂದೇ ಸೊಲ್ಯೂಷನ್ ಸರ್. ಒಂದೊಂದ್ ಸೆಕೆಂಡ್. ಈಗ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಅವ್ರು ಮಾತಾಡ್ತಿರೋದು ಸರಿ ಅಂತಲ್ಲ. ಒಂದ್ ನಿಮಿಷ ಅಣ್ಣ, ಇವರು ಪಕ್ಕದಲ್ಲೇ ಇದ್ರು. ನಾನು ಅವ್ರ ಹತ್ರನೂ ನಾಳೆ ಏನ್ ಮಾಡ್ಬೇಕು ಅಂತಾನೆ ಕೇಳಿದೀನಿ, ಗೊತ್ತಾಗ್ತಿದ್ಯಾ ಸರ್? ಖಂಡಿತ ಕೈ ಮುಗಿಸ್ಕೋಗತ್ತೀನಿ. ಶಾಂತಿ ಸಭೆ ಬೇಕು. ಕೆರಗೋಡು ಗ್ರಾಮದಲ್ಲಿ ಶಾಂತಿ ಸಭೆ ಆಗ್ಬೇಕು, ಅದ್ರಲ್ಲಿ ಮಾತೇ ಇಲ್ಲ. ಆದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಆಗಿರೋದು ತುಂಬಾ ಬೇಜಾರಾಗುವಂತ ವಿಷಯ. ಆದ್ರೆ ಪ್ರಮುಖವಾಗಿ ಬೇಕಾಗಿರೋದು ಶಾಂತಿ ಸಭೆ ಯಾರು ಮಾಡಬೇಕು. ಶಾಂತಿ ಸಭೆ ಮಾಡಬೇಕಾದ್ರೂ ಸ್ಥಳೀಯ ನಾಯಕರುಗಳು ಮಾಡಬೇಕು. ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬಂದು ಬಾವುಟ ಹಾಕಂದಿ, ಕೇಸರಿ ಟಾಲ್ ಹಾಕಂದಿ, ಕಾಂಗ್ರೆಸ್ ಟವಲ್ ಹಾಕಂದಿ, ಜೆಡಿಎಸ್ ಟವಲ್ ಹಾಕಂದ್ರೆ ಯಾರು ಬೇಡ. ಸ್ಥಳೀಯರು ಜನಗಳು ಮಾತ್ರ ಶಾಂತಿ ಸಭೆ ಮಾಡ್ಕೊಂಡ್ರೆ ಸಾಕು ಸರ್. ಈ ಪರಿಹಾರ ಬಗೆಹರಿತದೆ, ಸ್ಥಳೀಯ ಮಟ್ಟದಲ್ಲಿ ಬಗೆಹರಿತದೆ. ನಿಮ್ ಪ್ರಕಾರ ನಿಮ್ಮ ಆಯ್ಕೆ ಯಾರು ಸರ್? ಈಗ ಸ್ಥಳೀಯರು ಅಂದ್ರೆ ಯಾರು ನಿಮ್ ಪ್ರಕಾರ? ಪಂಚಾಯತಿ ಮೆಂಬರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸ್ಥಳೀಯ ನಾಯಕರುಗಳು ಪ್ರಮುಖವಾಗಿರ್ತಾರೆ ಸರ್. ಅಷ್ಟೇ ಜನ ಸಾಕು ಸರ್. ಬೇರೆ ಕಡೆಯಿಂದ, ಬೇರೆ ಊರಿಂದ ಆಗ್ಬೋದು, ಬೇರೆ ಇದರಿಂದ ಆಗ್ಬೋದು, ಬೇಕಾಗಿಲ್ಲ. ಯಾವ ಪಕ್ಷದ ಲೀಡರ್ಗಳೇ ಬೇಕಾಗಿಲ್ಲ. ನಾವು ಬರುದು, ನಾವು ಕಾಂಗ್ರೆಸ್ ಬಾವುಟ ಹಾಕಬಾರ್ದು, ಇನ್ನೊಬ್ಬ ಬರುದು ಜೆಡಿಎಸ್ ಬಾವುಟ ಹಾಕಬಾರ್ದು, ಕೇಸರಿ ಧ್ವಜ ಯಾವ್ದು ಬೇಕಾಗಿಲ್ಲ ಸರ್. ಕೆರಗೋಡು ತುಂಬಾ ಒಳ್ಳೆಯ ಗ್ರಾಮ, ಇಲ್ಲಿ ಕೋಮು ಗಲಭೆನೇ ಇಲ್ಲ. ಇವರು ಬೇಕು ಅಂತ ರಾಜಕೀಯಕ್ಕೋಸ್ಕರ ಸೃಷ್ಟಿ ಮಾಡ್ತಿದ್ದಾರೆ. ಸ್ಥಳೀಯ ನಾಯಕರು ಬಿಟ್ರೆ ಯಾವ ನಾಯಕರು ಬೇಡ ಸರ್. ಶಾಂತಿ ಸಭೆಗೆ ಸಾಕು ಸರ್, ಅಷ್ಟೇ ಸರ್. ವೆಲ್ ಸೆಡ್ ಸರ್. ಈಗ ಲೋಕಲ್ ಲೀಡರ್ಸ್ ಮನ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಅವರ ಬೇಡಿಕೆ. ಓವರ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಅಭಿಷೇಕ್. ಹಿಂದೂ ರಾಷ್ಟ್ರ ಮಾಡಲೇಬೇಕು ಅಂದ್ರೆ ಸರ್ ಕೆರಗೋಡಲ್ಲಿ ಮಾಡೋದಾಗಲ್ಲ. ಕೆಂಪು ಕೋಟೆ ಮೇಲೆ ಮಾಡಬೇಕು. ಕೆಂಪು ಕೋಟೆ ಒಂದು ನಿಮಿಷ. ಒಂದ್ ನಿಮಿಷ
ನಿಮಿಷ ಅಲ್ಲ, ನಿಮ್ಗೆಲ್ರಿಗೂ ಒಂದು ಬೇರೆ ಇನ್ನೊಂದು ಪ್ರಶ್ನೆ ಇದೆ, ಕೇಳಲ್ಲ ನಾನು. ಈ ಕಡೆ ಬನ್ನಿಯಪ್ಪ, ಕ್ಯಾಮ್ರಾಮನ್ ಈ ಕಡೆ ಬನ್ನಿಯಪ್ಪ. ಬೇರೆ ಪ್ರಶ್ನೆ ಇದು, ಹನುಮನ ಧ್ವಜಕ್ಕೂ ಸಂಬಂಧಪಟ್ಟಂತೂ ಅಲ್ಲ, ಆಯ್ತಾ? ಒಂದ್ ನಿಮಿಷ ಆಯ್ತಾ? ಹನುಮನ್ಯತ್ನಮಾಸ್ಥಾಯ ದುಃಖಕ್ಷಯ ಕರೋಭವ ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ಯತ್ನಮಾಸ್ಥಾಯ ದುಃಖಕ್ಷಯ ಕರೋಭವ ಅಂತ. ಅಂದ್ರೆ ಏನಂದ್ರೆ, ಪ್ರತಿದಿನ ನಾವು ಹನುಮಂತನನ್ನ ಪೂಜೆ ಮಾಡಿದಾಗ, ಕೆಲಸದಲ್ಲಿ ನಿರತರಾದಾಗ, ಹನುಮ ಅಂತ ಎಲ್ಲಿರ್ತಾನೋ ಅಲ್ಲಿ ದುಃಖಗಳಿರೋದಿಲ್ಲ. ನಾವು ಆ ಹನುಮ ದೇವನನ್ನ ಬಹಳ ಪೂಜಿಸ್ತೀವಿ, ಪ್ರೀತಿಸ್ತೀವಿ. ರಾಮ ಭಂಟ ಹನುಮನನ್ನ ನಾವು ಗೌರವಿಸ್ತೇವೆ. ಪ್ರತಿ ಕ್ಷಣ ಆತನ ಹೆಸರಲ್ಲಿ ನಾವು ಹನುಮನ್ ಚಾಲಿಸದಿಂದ ಹಿಡಿದು ಎಲ್ಲವನ್ನೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಹೌದಪ್ಪ? ಅದು ಕಾಂಗ್ರೆಸ್ ಆಗಿರ್ಬೋದು, ಅದು ಬಿಜೆಪಿ ಆಗಿರ್ಬೋದು. ಹೌದಪ್ಪ? ಇದೆಲ್ಲ ಬಿಡ್ತೀನಿ ನಾನು. ಅರ್ಜುನ ಸ್ತಂಭ ಬಿಡ್ತೀನಿ, ಹನುಮನ ಧ್ವಜ ಬಿಡ್ತೇನೆ, ರಾಜಕಾರಣದ ಗಲಾಟೆ ಬಿಡ್ತೀನಿ. ನನಗೆ ಇಲ್ಲಿ ರೈತರಷ್ಟು ಜನ ಇದ್ದೀರಿ? ಕೈ ಎತ್ತಿ. ಎಲ್ಲ ರೈತರಲ್ವಾ? ಏನ್ ಬೆಳಿತೀರ ಮಂಜಣ್ಣ? ರಾಗಿ ಭತ್ತ ಬೆಳಿತೀರ ಮಂಜಣ್ಣ? ಒಬ್ಬೊಬ್ರೆ. ನಿಮ್ಮ ಹೆಸರು ಹೇಳಣ್ಣ? ಮನುಕುಮಾರ್. ಏನ್ ಬೆಳಿತೀರಣ್ಣ? ಓಕೆ, ಇನ್ಯಾರಣ್ಣ ರೈತರು ಕೈ ಎತ್ಕೊಂಡಿರಣ್ಣ? ತಡ್ರಣ್ಣ, ಏನ್ ಬೆಳಿತೀರಣ್ಣ? ಓಕೆ, ಏನ್ ಬೆಳಿತೀರಣ್ಣ? ಏನ್ ಬೆಳಿತೀರಣ್ಣ? ಓಕೆ, ಪ್ರಶ್ನೆಗೆ ಬರ್ಲಾ ಪ್ರಶ್ನೆಗೆ. ಈ ವರ್ಷ KRS ಅಲ್ಲಿ ಎಷ್ಟಣ್ಣ ನೀರಿತ್ತು? ತಡ್ರಣ್ಣ, ಪ್ರಶ್ನೆಗೆ ಉತ್ತರ ಕೊಡ್ರಣ್ಣ. ಕೇಳ್ರಣ್ಣ ದಯಮಾಡಿ. ಈ ವರ್ಷ ನಿಮ್ಮೆಲ್ಲರ ಹೊಲಗಳಿಗೆ ನೀರು ಸರಿಯಾಗಿ ಬಂದಿದೆಯನ್ರಣ್ಣ? ಬಂದಿದ್ಯಾ? ಬ್ಯಾಂಕ್ ಸಾಲ ಎಷ್ಟು ಜನ ಮಾಡ್ಕೊಂಡಿದ್ದೀರಣ್ಣ? ತಡ್ರಿ. ಬ್ಯಾಂಕ್ ಇಂದ ಸಾಲ ಎಷ್ಟು ಜನ ಮಾಡ್ಕೊಂಡಿದ್ದೀರಣ್ಣ? ಎಷ್ಟು ಜನರ ಮನೆಗೆ ನೋಟಿಸ್ ಬಂದಿದೆಯಣ್ಣ? ಎಷ್ಟು ಜನ ಬ್ಯಾಂಕ್ನವ್ರು ನಿಮಗೆ ಧಮಕಿ ಹಾಕಿದಾರಣ್ಣ? ಎಷ್ಟು ಈ ಸರ್ಕಾರದ ಸಾಲ ಮನ್ನಾ ಎಷ್ಟು ಜನಕ್ಕೆ ಪ್ರಯೋಜನ ಆಗಿದೆಯಣ್ಣ? ಒಂದು ಕೈ ಎತ್ತಿಲ್ಲ, ನೀವೊಬ್ಬರಿಗೆ ಆಗಿದೆ. ನೋಡಿ ಕೇಳಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಆರೋಗ್ಯ ಮತ್ತು ಶಿಕ್ಷಣ ಎಷ್ಟು ಜನಕ್ಕೆ ಸಿಕ್ಕಿದೆಯಣ್ಣ? ಇಲ್ಲಿ ಯಾರಿಗೂ ಸಿಕ್ಕಿಲ್ಲ, ಒಬ್ರು ಕೈ ಎತ್ತಾ ಇಲ್ಲ. ಯಾಕೆ ಗೊತ್ತಣ್ಣ ಕೇಳಿದ್ದು? ಯಾಕಣ್ಣ ಕೇಳಿದ್ದು ನಾನು? ನಾವು ಹನುಮನನ್ನ ಹೃದಯದಲ್ಲಿ ಇರಿಸಿಕೊಂಡು, ರಾಮ ಹನುಮ ನಮ್ಮಲ್ಲೆಲ್ಲರನ್ನು ಕಾಯುವಂತ ದೇವರು ಅಂತ ಪೂಜಿಸುವಂತ ಪ್ರೀತಿಸುವಂತ ನಾಡಿನಲ್ಲಿ ಬದುಕಿರೋರು ಹೆಮ್ಮೆ ನಮ್ಗೆ. ಜೈ ಶ್ರೀರಾಮ್ ಅಂದ್ರೆ ಹೆಮ್ಮೆ ನಮ್ಗೆ. ಆದ್ರೆ ಅದರ ಜೊತೆಗೆ ಈ ಎಲ್ಲ ಹೋರಾಟಗಳ ಜೊತೆಗೆ ನಿಮ್ಮ ಬದುಕಿನ ಹೋರಾಟ ಮಾಡ್ಬೇಕಲ್ರಣ್ಣ? ನೀವೆಲ್ರೂ ಮಾಡ್ಬೇಕಲ್ವೋ? ಕೇಳಿದೀರಾ ನಿಮ್ಮ ನಾಯಕರಿಗೆ? ಯಾಕೆ ಸೈಲೆನ್ಸ್ ಆಗ್ಬಿಟ್ರಿ? ಯಾಕೆ ಸೈಲೆಂಟ್? ಒಂದೇ ಒಂದು ಉಸಿರು ಇಲ್ವಲ್ಲ, ಯಾಕೆ ಸೈಲೆಂಟ್ ಅಣ್ಣ? ಸೈಲೆಂಟ್ ಯಾಕಣ್ಣ? ಯಾಕೆ ತಡೆಯೋಣ. ಸಂವಿಧಾನದ ಬದ್ಧವಾಗಿ, ಸಂವಿಧಾನದ ಆಶಯವಾಗಿ ಎಲ್ರಿಗೂ ಬದುಕಲು ಹಕ್ಕು, ಎಲ್ರಿಗೂ ಕೂಡ ಮಾತನಾಡುವ ಹಕ್ಕನ್ನ ಕೊಟ್ಟವರು ನಮ್ಮ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು. ನಾವು ಅದನ್ನೆಲ್ಲವನ್ನೂ ಕೂಡ ಇವತ್ತು ಇಲ್ಲಿ ಪ್ರಯೋಗಿಸ್ತಾ ಇದ್ದೀವಿ. ಆ ಹಕ್ಕಿನಿಂದ ನಿಮ್ ಜೊತೆಗೆ ನಾನು ನೀವು ಎಲ್ಲ ಮಾತಾಡ್ತಾ ಇದ್ದೀವಿ. ಕೋಟ್ಯಂತರ ಜನ ಇವತ್ತು ಟಿವಿಯಲ್ಲಿ ಗಮನಿಸ್ತಾ ಇದ್ದಾರೆ ಅಲ್ವೇನಣ್ಣ? ನೀವೆಲ್ಲರೂ ಕೂಡ
ಹನುಮನ ಬಗ್ಗೆನೂ ಹೋರಾಟ ಮಾಡಿ, ರಾಮನ ಬಗ್ಗೆನೂ ಹೋರಾಟ ಮಾಡ್ತೀನಿ. ನಾನು ರಾಮ ಭಕ್ತ, ಹನುಮ ಭಕ್ತ, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಅದರ ಜೊತೆಗೆ ನಮ್ಮ ಅಭಿವೃದ್ಧಿಯ ಬಗ್ಗೆ ಹೋರಾಟ ಮಾಡೋಣ. ಓಕೆ, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ಇವಾಗ ವಿರಾಮದ ನಂತರದಲ್ಲಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಕೂಡ ಗ್ರಾಮ ಪಂಚಾಯಿತಿಯ ಆಯ್ತಣ್ಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬಂದಿದ್ದಾರೆ. ಅವರ ಹೆಸರು ನವೀನ್ ಅಂತ. ಅವರ ಹತ್ರ ಎಲ್ಲ ಲೆಟರ್ಗಳಿದಾವಂತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ನವೀನ್ ಇದ್ದಾರೆ. ನವೀನ್ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನವೀನ್ ಅವರ ಕೈಯಲ್ಲಿ ಇಷ್ಟು ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡಿದ್ದಾರೆ. ನವೀನ್ ಹೇಳಬೇಕು, ಈ ಕೆರೆಗೋಡುವಿನ ಧ್ವಜಸ್ತಂಭದ, ಅರ್ಜುನ ಸ್ತಂಭದ, ಹನುಮ ಸ್ತಂಭದ ಅಥವಾ ಈ ಗಲಾಟೆಯ ಪರ್ಮಿಷನ್ನ, ಲೈಸೆನ್ಸಿನ, ಅವಕಾಶದ ಸತ್ಯಾಸತ್ಯತೆ ಬಗ್ಗೆ ತಾವು ಹೇಳಬೇಕು. ನಿಮಗೆ ಡೀಟೇಲ್ಸ್ ಗೊತ್ತು, ಪ್ಲೀಸ್ ಹೇಳಿ, ಮಾತಾಡಿ. ಸರ್, ಮೊದಲಿಗೆ ಈಗ ಅರ್ಜುನ ಸ್ತಂಭ ಅಂತೇಳಿ ಒಂದು ಅರ್ಜಿ ಬರುತ್ತೆ. ಯಾರಿಂದ? ಯೋಗೇಶ್ ಅಂತ ಪಕ್ಕದಲ್ಲಿರೋರಿಂದ. ಹೌದು, ಯೋಗೇಶ್ ಅವರಿಂದ ಅರ್ಜಿ ಬರುತ್ತೆ. ಮತ್ತು ಅದಕ್ಕಿಂತ ಮುಂಚೆಗೆ ಒಂದು ಶ್ರೀರಾಮ ಭಜನಾ ಮಂಡಳಿಯಿಂದ ಅರ್ಜಿ ಬರುತ್ತೆ. 2 ಅರ್ಜಿಗಳು ಬರುತ್ತೆ. 2 ಅರ್ಜಿಗಳಲ್ಲಿ ಉಲ್ಲೇಖ ಇರುತ್ತೆ, ಅರ್ಜುನ ಸ್ತಂಭ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ ಅಂತ ಬರುತ್ತೆ. ಆ ಅರ್ಜುನ ಸ್ತಂಭ ಮಾಡಬೇಕಾದ್ರೆ ನಮ್ಮಲ್ಲಿ ಯಾವುದೇ ಇರ್ದಿರೋದಿಲ್ಲ, ಒಪ್ಪಿಗೆ ಬರುತ್ತೆ. ಆದರೆ ನಿಯಮಾನುಸಾರ ಅನ್ನುವ ಒಂದು ವರ್ಡ್ ಇದೆ ಅಲ್ಲಿ, ಅದರಲ್ಲಿ ನೀವು ನೋಡ್ಬೋದು. ಅವರು ಕೇಳಿದಿರುವಂಥದ್ರಲ್ಲಿ ನಿಯಮಾನುಸಾರ ಅಂತ ಬಂದಾಗ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಕೊಡುವಂಥದ್ದು. ಆ ಚೌಕಟ್ಟಿನಲ್ಲಿ ಅನುಸಾರವಾಗಿ ಅದನ್ನು ಪರಿಶೀಲಿಸಿದಾಗ ಆ ನಿಯಮಾನುಸಾರದಲ್ಲಿ ನಾವು ಕೊಡಲಿಕ್ಕೆ ಬರೋದಿಲ್ಲ ಅಂತ ಬರುತ್ತೆ. ಅದರ ನಂತರ ನೀವು ಯಾವ್ದಾದ್ರು ಟ್ರಸ್ಟ್ ಮುಖಾಂತರನೋ ಇನ್ನೊಂದು ಮುಖಾಂತರನೋ ಬನ್ನಿ, ಟ್ರಸ್ಟ್ ಮುಖಾಂತರ ಬಿಟ್ಟು ಬೇರೆದ್ರ ಮುಖಾಂತರ ಬರಬೇಡಿ ಅಂತ ಹೇಳಿದಾಗ ಅವರು ಒಂದು ಟ್ರಸ್ಟ್ ಮುಖಾಂತರ ಬರ್ತಾರೆ. ಗೌರಿಶಂಕರ ಸೇವಾ ಟ್ರಸ್ಟಿಂದ ಬಂದು ಒಂದು ಅರ್ಜಿ ಬರುತ್ತೆ. ನಾವು ಈ ರೀತಿ ಅಂತ ಹೇಳ್ತೀವಿ, ನಿಮಗೆ ಯಾವುದೇ ಧ್ವಜಸ್ತಂಭ ಮಾಡೋದಕ್ಕೆ ನಮ್ಮಲ್ಲಿ ಪರ್ಮಿಷನ್ ಇರಲ್ಲ ಅಂತ ಹೇಳ್ತೀವಿ. ಆಗ ಅವರು ನಮ್ಮಲ್ಲಿ ಇದಿದೆ, ನ್ಯಾಷನಲ್ ಫ್ಲಾಗ್ ಮತ್ತೆ ಕನ್ನಡ ಫ್ಲಾಗ್ ನ ಆರಿಸೋದಕ್ಕೆ ಅವಕಾಶ ಕೊಡಿ ಅಂತ ಒಂದು ಡಾಕ್ಯುಮೆಂಟ್ ತೋರಿಸಬೇಕಾ? ಮೈಕ್ ನಾನು ಹಿಡ್ಕೊಂತೀನಿ, ಕೈಯಲ್ಲಿ ಕೊಡಿ. ಮೈಕ್ ನಾನು ಕೈಯಲ್ಲಿ ಹಿಡ್ಕೊಂತೀನಿ, ನೀವು ಡಾಕ್ಯುಮೆಂಟ್ ತೋರಿಸಿ. ಮೊದಲಿಗೆ ಗೌರಿಶಂಕರ ಕಲಾ ಸಂಘದವರು ನಮ್ಮಲ್ಲಿ ಅರ್ಜಿ ಕೊಡ್ತಾರೆ. ಆ ಅರ್ಜಿ ಪ್ರತಿ ಇಲ್ಲಿದೆ ನನ್ನ ಹತ್ರ. ಪ್ರತಿಯೊಂದು ವಿಚಾರದನು ಕ್ಯಾಮ್ರಾಮನ್ ನೋಡ್ಬೇಕಿದು ಸೂಕ್ಷ್ಮವಾಗಿ. ಅರ್ಜಿ ಇದೆ, ಆ ಅರ್ಜಿನಲ್ಲಿ ಉಲ್ಲೇಖ ಆಗುತ್ತೆ, ಅಧ್ಯಕ್ಷರೇ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೆರಗೋಡು ಪಂಚಾಯಿತಿ ಧ್ವಜಸ್ತಂಭ ನಿರ್ಮಿಸಲು ಮನವಿ. ಮಾನ್ಯರೇ, ಈ ಮೇಲ್ಕಂಡ ವಿಳಾಸದ ನಾವು ಕೆರಗೋಡು ಗ್ರಾಮದ ಸುಮಾರು 35 ವರ್ಷಗಳಿಂದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿದ್ದು ಸರಿಯಷ್ಟೇ. ಇದರ ಅಂಗವಾಗಿ ರಂಗಮಂದಿರದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ಅವಕಾಶ ಕೋರಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರಿಯಷ್ಟೇ. ತಾವು ಧ್ವಜಸ್ತಂಭ ನಿರ್ಮಿಸಲು ದಯಮಾಡಿ ಅವಕಾಶ ಮಾಡಿಕೊಡಬೇಕೆಂದು ಮನವಿ. ಆ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಡಾರಿಸಲು ಒಪ್ಪಿರುತ್ತೇವೆ. ಈ ಮೂಲಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಯಮಾನುಸಾರಗಳಾಗಿ ಒಪ್ಪಿ ಸಹಿ ಮಾಡಿರುತ್ತೇವೆ. ಷರತ್ತುಗಳಿಗೆ ಒಪ್ಪಿ ನಿಯಮಾನುಸಾರ ಒಪ್ಪಿ ಇದು ಮಾಡಿರ್ತೇವೆ. ಅದರನುಸಾರ ನಾವು ಅದರಲ್ಲಿ 4ನೇ ಪೇಜಲ್ಲಿ ಏನೋ ಇದೆ. ಈಗ ನವೀನ್ ಯೋಗೇಶ್ ಹೇಳಿ ಸರ್, ದಯಮಾಡಿ ತಡ್ರಿ, ನಮ್ಗಿನ್ನ 10 ನಿಮಿಷ ಇದೆ. ನವೀನ್, ಈ ಡಾಕ್ಯುಮೆಂಟ್ ಗಳನ್ನ ಹೀಗೆ ಮುಚ್ಚಿಡೋಣ. ನಿಮ್ಮ ಡಾಕ್ಯುಮೆಂಟ್ ಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಡಾಕ್ಯುಮೆಂಟ್ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ಓಕೆ, ನಾನು ಡಾಕ್ಯುಮೆಂಟ್ ಗಿಂತ ಜನರನ್ನ ಜಾಸ್ತಿ ನಂಬ್ತೀನಿ, ನಿಮ್ಮನ್ನ ಜಾಸ್ತಿ ನಂಬ್ತೀನಿ. ಈಗ ಆ ವಿಷಯಕ್ಕೆ ಬಂದ್ಬಿಡಿ. ಯೋಗೇಶ್ವರ್ ಅವರು ಒಂದು ಲೆಟರ್ ಕೊಡ್ತಾರೆ. ಓಕೆ, ಅದು ಅಕ್ಸೆಪ್ಟ್ ಆಗೋದಿಲ್ವಾ? ಇಲ್ಲ ಸರ್, ಅಕ್ಸೆಪ್ಟ್ ಆಗೋದಿಲ್ಲ. ಅಲ್ಲಿ ಏನಾಗುತ್ತೆ? ನಿಯಮಾನುಸಾರ ಅಂದಾಗ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದರ ಪ್ರತಿಕ್ರಿಯೆ ಕೊಡಿ ಸರ್. ಈಗ ಕೊಡಿ ಸರ್, ಓದಿ ಸರ್, ಯೋಗೇಶ್ ಲೇಔಟ್ ಮರಲಂಗ ದೊಡ್ಡಿ. ಓಕೆ, ಸಭೆಯ ಅರ್ಜಿ ವಿಚಾರವನ್ನ ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರುಗಳು ಕೆರಗೋಡು ಗ್ರಾಮ ಪಂಚಾಯಿತಿಯಲ್ಲಿ ದಿನಗೂಲಿ ನೌಕರರಾಗಿ ಮೇಲ್ಗಡೆ ಸರ್ ಒತ್ತಿ ಕೇಳಿ ಸರ್, ಪ್ಲೀಸ್ ಸರ್. ಸರದಿ ಅರ್ಜಿಯು ಸರ್ 2,500 ಅರ್ಜಿ ಹೋಗಿದೆ. ಮೊದಲಿಗೆ ಒಂದು ನಿಮಿಷ
ಅದೇ ಒಂದ್ ನಿಮಿಷ ಯೋಗೇಶ್ವರ್ ಹೇಳಿ ಸರ್, ಈಗ ಅಶ್ವಥ್ ಅವರೇ ಹೇಳಿ. ಒಂದ್ ನಿಮಿಷ. ಹಾ. ಈಗ ಈ ಯೋಗೇಶ್ವರ ಟ್ರಸ್ಟ್ ಇಂದ ಮತ್ತೆ ಯೋಗೇಶ್ವರ ಲೆಟರ್ ಕೊಟ್ಟ ಮೇಲೆ ಏಕಾಏಕಿ ಅಲ್ಲಿ ಧ್ವಜಾರೋಹಣ ಆಗಿಲ್ಲ ಸರ್. 1 ತಿಂಗಳು ಆ ಕಂಬದ ಕೆಲಸ ಮಾಡಿದರೆ, ಫೌಂಡೇಶನ್ ಹಾಕಿದರೆ, ಪ್ಲಾಟ್ಫಾರ್ಮ್ ಹಾಕಿದರೆ. ಒಂದ್ ನಿಮಿಷ, ಮೈಸೂರಿಂದ ಕಂಬ ತರಿಸಿದ್ದಾರೆ, ನಿಯಮಾನುಸಾರ ಇಲ್ಲ ಅನ್ನಂಗಿದ್ರೆ ವರ್ಕ್ ಮಾಡಕ್ಕೆ ಬಿಡಬಾರ್ದಾಗಿದೆ ಅಲ್ಲಿ. ಒಂದ್ ನಿಮಿಷ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಬಾರ್ದಾಗಿತ್ತು. ಕೆಲಸ ಮಾಡ್ಲಿಕ್ಕೆ ಆ PDO ಇಮ್ಮಿಡಿಯೇಟ್ ಆಗಿ ಇಲ್ಲಿ ನೀವು ನಿಯಮಾನುಸಾರ ನಿಮ್ಗೆ ಮಾಡ್ಲಿಕ್ಕೆ ರೈಟ್ಸ್ ಇಲ್ಲ, ನೀವು ಕಂಬ ಹಾಕ್ಬೇಡಿ, ಪ್ಲಾಟ್ಫಾರ್ಮ್ ಹಾಕ್ಬೇಡಿ, ಗ್ರಾನೈಟ್ ಹಾಕ್ಬೇಡಿ, ಕಂಬ ಹೆಂಗ್ ನೀವು ಹಾಕಿದೀರಾ, ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವತ್ತೇ ತೆಗೆಸ್ಬಿಡ್ಬೇಕಾಯ್ತು, ತೆಗೆಸ್ಬಿಡ್ಬೇಕಾಯ್ತು. ಆದ್ರೆ ಇದೆಲ್ಲವೂ ಆಗಿ ಬಾವುಟ ಹಾರಾಟ ಮಾಡಿ 1 ವಾರ ಇತ್ತು. ಮಧ್ಯರಾತ್ರಿ 3:15 ಪೊಲೀಸ್ ವೆಹಿಕಲ್ ಹೋಗುವಂತದ್ದು ಏನಿತ್ತು? ಅರ್ಜಿನ ಯಾಕೆ ಅಕ್ಸೆಪ್ಟ್ ಮಾಡಿದ್ರು? ಒಂದೇ ಸಬ್ಜೆಕ್ಟ್ಗೆ ಸರ್, ಒಂದೇ ಸಬ್ಜೆಕ್ಟ್ಗೆ 3 ಸಲ ತೀರ್ಮಾನ ಅವಕಾಶ ಕೊಡ್ತೀನಿ ಹೇಳಿ ವಿಜಯ್ ಕುಮಾರ್ ಹೇಳಿ ಸರ್. ಹೌದ್ರಿ, ಅಪ್ಲಿಕೇಶನ್ ಕೊಡ್ತಾರೆ, ಅವರು ಒಂದು ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿದೆ. ನಾನು ಹೇಳ್ತೀನಿ ಸರ್ ಅದಕ್ಕೆ. ತಡ್ರಿ ವಿಜಯ್ ಕುಮಾರ್ ಅವರು, ಅಶ್ವಥ್ ನಾರಾಯಣ್ ಅವರು, ಯೋಗೇಶ್ವರ್ ಅವರು ಕೇಳೋದು ಒಂದು ಪ್ರಶ್ನೆ ಕರೆಕ್ಟ್ ಆಗಿದೆ. ನೀವು ಅದನ್ನ ರಿಜೆಕ್ಟ್ ಮಾಡಿದ್ದೀರಿ ಅನ್ನುವಾಗ 1 ತಿಂಗಳು ಅಷ್ಟೆಲ್ಲ ಕಳೆದಾಡಬೇಕಾಗಿತ್ತು. ಅದಕ್ಕೆ ನೋಡಿ ಸರ್, ಅದಕ್ಕೆ ಓದಿ ನೀವು, ದಯಮಾಡಿ ನೀವೇ ಓದಿ, ನಾನು ಓದಲ್ಲ, ನೀವು ಓದಿ ಸರ್, ನೀವೇ ನೀವೇ ಓದಿ ಸರ್, ಅದೇನಿದೆ ನೋಟಿಸ್ ಅಂತ. ಇವ್ರು ನೋಟಿಸ್ ಕೊಡ್ತಾರೆ, ನೀವ್ ಯಾಕೆ ಕಾಮಗಾರಿ ಶುರು ಮಾಡಿದಿರಿ, ಅನುಮತಿ ಪತ್ರ ನೀವು ಗ್ರಾಮ ಪಂಚಾಯತಿಯಿಂದ ಪಡೆದುಕೊಂಡಿಲ್ಲ. ಅಶ್ವತ್ಥನಾರಾಯಣ ಅವರೇ ಇವ್ರು ನೋಡಿ ನೋಟಿಸ್ ಇದೆ. ಇದು ಅರ್ಜಿ ಹಾಕಿದ ಎಷ್ಟು ದಿನ ಆದ್ಮೇಲೆ ನೋಟಿಸ್ ಕೊಟ್ಟಿದ್ದಾರೆ? ಇವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ, ದಯಮಾಡಿ ಅರ್ಜಿ ಕೊಟ್ಟಿದ್ದೀರಾ, ಬಂದು ಅದಕ್ಕೆ ನೋಟಿಸ್ ರಿಪ್ಲೈ ಇಸ್ಕೊಳ್ಳಿ ಅಂತ. ಅವ್ರು ಇಸ್ಕೊಳಕ್ ಬರಲ್ಲ, ಏಕಾಏಕಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಏಕಾಏಕಿ ಕೆಲಸ ಸ್ಟಾರ್ಟ್ ಮಾಡಿ 18ನೇ ತಾರೀಕು ಬಂದು ನೋಟಿಸ್ ಇಸ್ಕೊಳ್ಳೋದು, 18ನೇ ತಾರೀಕು ಬರೋದಿಲ್ಲ ಅವರು. ದಯಮಾಡಿ ಅರ್ಥ ಮಾಡ್ತಾರೆ. ಇಲ್ಲಿ ಸ್ವಾರ್ಥ ಇದೆ ಸರ್, 100% ಸ್ವಾರ್ಥ ಇದೆ ಸರ್. ಧರ್ಮದ ಅಮಲ್ ಬೇಡ ಸರ್, ಧರ್ಮದ ಅರಿವು ಬೇಕು, ಧರ್ಮದ ಅರಿವು ಬೇಕು. ನನ್ನ ಮೇಲೆ ಗೌರವ ಇದೆಯಾ? ನನ್ನ ಮೇಲೆ ಗೌರವ ಇದೆಯಾ? ನನ್ನ ಮೇಲೆ ಗೌರವ ಇದೆಯಾ? 2 ನಿಮಿಷ ಯಾರು ಕೇಳ್ತಾರೆ ಮಾಡಿ ಅರ್ಜಿನೇ ಚರ್ಚೆ ಬರ್ತಾರೆ. ಅಭಿಷೇಕ್ ರಾಮಪ್ಪ, ಅಭಿಷೇಕ್ ಸರ್ ಬಿಟ್ಬಿಡೆ ಫೇಕ್ ಡಾಕ್ಯುಮೆಂಟ್ ಎಲ್ಲ ಹುಟ್ಟಾಕಿರೋದು ನಿರ್ಮಾಣ ಆದ್ಮೇಲೆ ಆಗಿರುವಂತದ್ದೆಲ್ಲ ಇದೆಲ್ಲ ಧ್ವಜ ನಿರ್ಮಾಣ ಆದ್ಮೇಲೆ ಈಗ ಬರೋಣ ಕೊಡಿ. ಓಕೆ, 1 ನಿಮಿಷ ಅಣ್ಣ, ನಾನು ಮಾತಾಡ್ಬಿಡ್ತೀನಿ. ನಾನು 1 ನಿಮಿಷ ಮಾತಾಡ್ಬಿಡ್ತೀನಿ ಅಣ್ಣ. ಒಂದ್ ನಿಮಿಷ ನೋಡಿ
ಹೀಗೆ ಜಿದ್ದಿನಿಂದ ಜಗಳ ಆಡ್ತಾ ಹೋದರೆ ಇಲ್ಲಿ ಯಾವ ಸಮಸ್ಯೆಯೂ ಕೂಡ ಸಾಲ್ವ್ ಆಗಲ್ಲ. ಇದು ಕೋರ್ಟ್ ಅಲ್ಲ, ಇದು ನ್ಯಾಯಪೀಠ ಅಲ್ಲ, ನಾನು ನ್ಯಾಯಾಧೀಶ ಅಲ್ಲ, ನಮ್ಮ ಅಭಿಷೇಕ್ ರಾಮಪ್ಪ ನ್ಯಾಯವಾದಿ ಅಲ್ಲ, ನಮ್ಮ ಕ್ಯಾಮ್ರಾಮನ್ಗಳು ಕಕ್ಷಿದಾರರಲ್ಲ, ಇಲ್ಲಿರೋರು ಯಾರೂನುವೇ ಅಲ್ಲ. ನಾವು ಬುದೇ 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 ದಯಮಾಡಿ ಬುದೇ ಅಣ್ಣ, ಒಂದ್ ನಿಮಿಷ ಅಣ್ಣ, ದಯಮಾಡೋಣ. ಹಾ, ಥ್ಯಾಂಕ್ಸ್ ಅಣ್ಣ. ಸೊ ಹೀಗೆ ದಯಮಾಡಿ ನನ್ಗೆ ಅರ್ಥ ಆಗ್ತಾ ಇದೆ, ಇಲ್ಲೇನೋ ಗೊಂದಲ ಅಂತೂ ಇದೆ ಅಣ್ಣ, ಹೇಳ್ಬೇಡಣ್ಣ, ನನಗೇನೋ ಗೊಂದಲ ಅಂತೂ ಇದೆ, ಇಲ್ಲಿ ಏನೋ ಸಮಸ್ಯೆ ಇದೆ, ಇಲ್ಲೇನೋ ತೊಂದರೆ ಇದೆ, ಇಲ್ಲೇನೋ ಪ್ರಾಬ್ಲಮ್ ಇದೆ. ಡಾಕ್ಯುಮೆಂಟ್ಗಳ ಆಧಾರದಲ್ಲಿ, ಎಲ್ಲರ ಆಧಾರದಲ್ಲಿ ಇಲ್ಲೇನೋ ತೊಂದರೆ ಇದೆ. ಇವೆಲ್ಲವನ್ನು ಈಗ ನಾವು ಕಾನೂನಿನ ತೆಕ್ಕೆಗೆ ಹಾಕಿದ್ದೇವೆ. ಲಾಠಿ ಚಾರ್ಜ್ಗಳಾಗಿ ಹೋಗಿದ್ದಾವೆ. ಪಾಪ ಮಕ್ಕಳು, ಹೆಣ್ಮಕ್ಳು, ಪುಟ್ಟ ಮಕ್ಕಳು ಎಲ್ಲವೂ ಕೂಡ ಏಟ್ ತಿಂದಿದ್ದಾವೆ. ಅದನ್ನು ಗಮನಿಸ್ಕೊಳ್ಳಿ, ಅದನ್ನ ನೆನೆಸ್ಕೊಳ್ಳಿ. ತಡಿಯೋಣ, ತಡ್ಕೊಳ್ಳೋಣ, ಒಂದ್ ನಿಮಿಷ ತಡಿಯೋಣ. ಮೈಕ್ ಹಿಡಿಬೇಡಿ. ಇಲ್ಲ ಮೈಕ್, ಈ ಮೈಕ್ ವರ್ಕ್ ಆಗ್ತಾ ಇಲ್ಲ. ಈ ಮೈಕ್ ವರ್ಕ್ ಆಗಲ್ಲ ಇನ್ನು. ಈ ಮೈಕ್ ವರ್ಕ್ ಆಗಲ್ಲ. ಯಾಕೆ ಗೊತ್ತಾ? ನಾನು ನೀವು ಎದುರುಗಡೆನೇ ಇದ್ದೀರಿ, ಮಾತಾಡ್ತಾ ಇದ್ದೀರಾ, ಆಯ್ತಾ? ಇಲ್ಲಿ ಇಷ್ಟು ಜನಕ್ಕೆ ಮಾತಾಡಕ್ಕಾಗತ್ತಾ? ನಾನು ಅವಕಾಶ ಮಾಡ್ಕೊಡಕ್ಕಾಗತ್ತಾ? ಇದರ ಜೊತೆಗೆ ನಾವು ಇಲ್ಲಿ ಕಂಡುಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಬಹಳ ಮುಖ್ಯವಾಗಿರುವ ವಿಷಯ ಏನು ಅಂತಂದ್ರೆ, ಇಲ್ಲಿ ಅನೇಕ ಗೊಂದಲಗಳು. ಅಣ್ಣ ಯಾಕಣ್ಣ ಹೇಗೆ ನಿಂತ್ಕೊಂಡೆ? ಸಾಹೇಬ್ರೆ ಯಾಕೆ ನಿಂತ್ಕೊಂಡ್ರಿ? ಫ್ಯಾನ್ ಇದೆ ಅಲ್ಲಿ, ಹುಷಾರು ಎದ್ದು ನಿಂತ್ಕೊಂಡ್ಬರೋಣ. ಫ್ಯಾನ್ ಇದೆಯಣ್ಣ, ಅಲ್ಲಿ ಫ್ಯಾನ್ ಇದೆ, ಎದ್ದು ನಿಂತ್ಕೊಂಡ್ಬರೋಣ. ಸೊ ಇವೆಲ್ಲದರ ಜೊತೆಗೆ ನಮ್ಮನ್ನ ಈ ಹಲವು ಟೆಕ್ನಿಕಲ್ ಲೀಗಾಲಿಟೀಸ್ಗಳು ಎಲ್ಲವೂ ಕೂಡ ಕಾಣುತ್ತೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಕಾದ್ ನೋಡೋಣ, ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಥ್ಯಾಂಕ್ ಯು. ನಾವು ಯಾರೇ ಆಗಿರ್ಬೋದು, ಎಷ್ಟೇ ಜಗಳಗಳೇ ಆಗಿರ್ಬೋದು, ಎಷ್ಟೇ ಗೊಂದಲಗಳೇ ಆಗಿರ್ಬೋದು, ಆದ್ರೆ ಸಮಸ್ಯೆ ನಿವಾರಣೆಯಾಗಬೇಕು ಅನ್ನೋದು ಮಾತ್ರ ಅಷ್ಟೇ ಸುಸ್ಪಷ್ಟ. ಇವಾಗ ಎಲ್ಲರೂ ಕೂಡ ಸೇರಿ ಬೋಲೋ ಭಾರತ್ ಮಾತಾ ಕಿ, 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 ಬೋಲೋ ಭಾರತ್ ಮಾತಾ ಕಿ. ಅಷ್ಟೇ. ಥ್ಯಾಂಕ್ ಯು. ವಿಸ್ತಾರ ಇದು ನಿಖರ ಮತ್ತು ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.